ಭ್ಯೋ ನಮಃ ಹರಿ ಓಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂ ಚ ಪ್ರಣಮಾಮಿ ಮೂರ್ಧ್ನಾ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಂತರ್ಜಾಲದ ಮೂಲಕವಾಗಿ ತತ್ವಜ್ಞಾನವನ್ನು ಪಡೆಯುತ್ತಿರುವ ಎಲ್ಲ ಜ್ಞಾನ ಪಿಪಾಸುಗಳಿಗೆ ಅಭಿನಂದನೆಗಳು. ಈ ಒಂದು ಸಂಕಷ್ಟದ ಕಾಲದಲ್ಲಿಯೂ ಕೂಡ ಶ್ರೀಮಠವು ಆ ತತ್ವಜ್ಞಾನವನ್ನು ಉಣಬಡಿಸುವ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಈ 3 ದಿವಸಗಳ ಕಾಲದಲ್ಲಿ ಭಗವದ್ಗೀತಾ ಮಾಹಾತ್ಮ್ಯ, ಬೇರೆ ಬೇರೆ ಪುರಾಣಗಳು, ಮುಖ್ಯವಾಗಿ ಪದ್ಮಪುರಾಣ, ಆ ಪದ್ಮಪುರಾಣ, ಮಹಾಕೂರ್ಮ ಪುರಾಣ, ಈ ಅನೇಕ ಪುರಾಣಗಳಲ್ಲಿ ಬಂದಿರುವಂತಹ ಭಗವದ್ಗೀತಾ ಮಾಹಾತ್ಮ್ಯ ಎಂಬ ವಿಚಾರವನ್ನು ಗಮನಿಸೋಣ. ಶೀರ್ಷಿಕೆ ನೋಡಿದಾಗ ಏನು ಉಪನ್ಯಾಸ ಅನ್ನೋದು ಗೊತ್ತಾಗ್ತಾ ಇದೆ. ಭಗವದ್ಗೀತೆ ವ್ಯಾಸರೂಪಿ ಭಗವಂತನಿಂದ ರಚಿಸಲ್ಪಟ್ಟ ಗೀತೆ, ಕೃಷ್ಣರೂಪಿ ಭಗವಂತನಿಂದ ಜಗತ್ತಿಗೆ ಕೊಟ್ಟಂತಹ ಗೀತೆ, ಪರಶುರಾಮರೂಪಿ ಪರಮಾತ್ಮ ಅದಕ್ಕೆ ಸಾಕ್ಷಿಯಾದಂಥ ಒಂದು ಗೀತೆ. ಸಪ್ತಶತಿ, ಗೀತಾ ಸಪ್ತಶತಿ, 700 ಶ್ಲೋಕದ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನೇ ಒಂದು ತೊಂದರೆಗಳಿದ್ದರೂ ಕೂಡ ಆ ತೊಂದರೆಗಳನ್ನು ಪರಿಹರಿಸಿ ಉತ್ತಮವಾದ ದಾರಿಯನ್ನು ತೋರಿಸುವ ಒಂದು ಮನಃಶಾಸ್ತ್ರ ಗ್ರಂಥ ಅದು ಭಗವದ್ಗೀತೆ. ತತ್ವಜ್ಞಾನದ ಗಣಿ ಎಷ್ಟು ತೋಡಿದರೂ, ಎಷ್ಟು ಅಗೆದರೂ, ಎಷ್ಟು ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿದರೂ ಕೂಡ ಹೊಸ ವಿಚಾರಗಳು ಹುಟ್ಟುತ್ತಲೇ ಹೋಗುವಂತಹ ಒಂದು ಎಂದೆಂದಿಗೂ ಬತ್ತಲಾರದ ಒಂದು ಗಣಿ, ತತ್ವಜ್ಞಾನದ ಗಣಿ ಅದು ಭಗವದ್ಗೀತೆ. ಇದು ಮಹಾಭಾರತ ಎಂಬ ಇತಿಹಾಸ ಗ್ರಂಥದಲ್ಲಿ ಬರುವಂತಹ ಮಹಾಭಾರತದ ಒಂದು ಸಾರ ರೂಪದಲ್ಲಿ ಇರುವಂಥದ್ದು ಈ ಒಂದು ಭಗವದ್ಗೀತೆ. 700 ಶ್ಲೋಕ, ಆಕಾರದಲ್ಲಿ ಪುಟ್ಟ ಗ್ರಂಥ, ಅರ್ಥಾನುಸಂಧಾನದಲ್ಲಿ ವಾಮನ ತ್ರಿವಿಕ್ರಮನಾಗಿ ಬೆಳೆದಂತೆ 700 ಶ್ಲೋಕಗಳ ಪುಟ್ಟ ಗ್ರಂಥ ತ್ರಿವಿಕ್ರಮಾವತಾರದಂತೆ ಅನೇಕ ರೀತಿಯಾದ ಅರ್ಥವನ್ನು ಹೇಳಿಕೊಂಡು ಹೋಗುವಂತಹ ಒಂದು ಗ್ರಂಥ ಈ ಭಗವದ್ಗೀತೆ. ಜಗನ್ಮಾನ್ಯವಾದ ಗ್ರಂಥ. ಯಾಕಂದರೆ ಈ ಭಗವದ್ಗೀತೆ ಎಂಬುದೇನಿದೆ ಅದು ಯಾರೋ ಒಂದು ಪಂಗಡ, ಯಾವುದೋ ಒಂದು ವ್ಯಕ್ತಿ, ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಮಾತ್ರ, ಮಕ್ಕಳಿಗೆ ಮಾತ್ರ, ಮುದುಕರಿಗೆ ಮಾತ್ರ, ಹೀಗಿಲ್ಲವೇ ಇಲ್ಲ. ಅಥವಾ ಬ್ರಾಹ್ಮಣರಿಗೆ ಮಾತ್ರ, ಕ್ಷತ್ರಿಯರಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಅನ್ನೋ ವಿಚಾರ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲೂ ಇಲ್ಲ. ಯಾರು ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯರಾಗಿ ಹುಟ್ಟಿದ್ದಾರೋ, ಯಾರು ಸಾರ್ಥಕ ಬದುಕನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೋ, ಯಾರ್ಯಾರು ಸಂಕಷ್ಟಗಳನ್ನು ಪರಿಹರಿಸಿಕೊಂಡು ಒಂದು ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಮುಕ್ತಿಯನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರಿಗೂ ಯಾವುದೇ ಜಾತಿ, ಯಾವುದೇ ವರ್ಣ, ಯಾವುದೇ ಲಿಂಗ, ಯಾವುದೇ ವರ್ಣಾಶ್ರಮಗಳಲ್ಲಿ ಇರಲಿ, ಯಾವುದೇ ಮತದಲ್ಲಿ ಇರಲಿ, ಯಾವುದೇ ಪಥದಲ್ಲಿ ಇರಲಿ, ಎಲ್ಲರಿಗೂ ಕೂಡ ಸಂಬಂಧಪಡುವಂಥ ಒಂದು ವಿಶಿಷ್ಟವಾದ ಒಂದು ಗ್ರಂಥ, ಜಗನ್ಮಾನ್ಯವಾದ ಗ್ರಂಥ ಭಗವದ್ಗೀತೆ. ಹೀಗೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಡುವ ಒಂದು ಗ್ರಂಥವಾದ್ದರಿಂದಾಗಿ ಜಗತ್ತಿನಲ್ಲಿ ಅದಕ್ಕೊಂದು ಶ್ರೇಷ್ಠವಾದ ಸ್ಥಾನಮಾನ ಇದೆ. ಅತಿ ಹೆಚ್ಚು ಭಾಷೆಗಳಲ್ಲಿ ಅನುವಾದಿತವಾಗಿರುವಂಥ ಒಂದು ಗ್ರಂಥವಾಗಿದೆ. ಇವತ್ತು ಅದರ ಮಾಹಾತ್ಮ್ಯ ಅದು ಇಡೀ
ಎಲ್ಲ ಕಡೆಯಲ್ಲೂ ಕೂಡ ಹಬ್ಬಿರುವುದರಿಂದಾಗಿ ಲೌಕಿಕ ವಿದ್ಯೆಯನ್ನು ಕಲಿಸಿಕೊಡುವಂತಹ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಮಕ್ಕಳಿಗೆ ಹೇಳಿಕೊಡುವಂಥದ್ದು, ಅವುಗಳ ಅರ್ಥವನ್ನು ಹೇಳಿಕೊಡುವಂಥದ್ದು, ಇಂತಹ ವಿಚಾರಗಳು ನಾವು ಕಾಣ್ತಾ ಇದ್ದೇವೆ. ಅಂದರೆ ನಮ್ಮೆಲ್ಲರ ಒಂದು ಸುಯೋಗ. ಮುಖ್ಯವಾಗಿ ಮಕ್ಕಳು ಮುಂದಿನ ಸಮಾಜವನ್ನು ಅವರು ಉದ್ಧರಿಸಬೇಕಾಗಿರುವವರು, ಮುಂದಿನ ಸಮಾಜದ ದೊಡ್ಡ ಪೀಳಿಗೆ. ಅಂತಹ ಮಕ್ಕಳು ಭಗವದ್ಗೀತೆಯನ್ನು ಕಲಿತಾ ಇದ್ದಾರೆ ಅಂದರೆ ಅದು ಬಹಳ ಅತ್ಯುತ್ತಮವಾದ ವಿಚಾರ. ಎಷ್ಟೋ ಶಾಲೆಗಳಲ್ಲಿ ಅದು ನಡೀತಾ ಇದೆ ಅನ್ನೋದು ಬಹಳ ಅಭಿನಂದನಾರ್ಹವಾದ ವಿಷಯವಾಗಿದೆ. ಆದ್ದರಿಂದಾಗಿ ಆ ಭಗವದ್ಗೀತೆಯನ್ನು ಕಲಿಯುತ್ತಿರುವುದೇನೋ ಹೌದು, ಆ ಗೀತೆಯನ್ನು ಕಲಿಯುವುದರ ಜೊತೆಗೆ ಅದರ ಮಾಹಾತ್ಮ್ಯ, ಅದರ ಫಲ, ಅದನ್ನು ತಿಳಿದುಕೊಂಡು ಕಲಿಯುವುದರಿಂದಾಗಿ ಮತ್ತಷ್ಟು ಪುಣ್ಯಪ್ರಾಪ್ತಿಯಾಗುತ್ತದೆ. ಯಾಕಂದರೆ ಒಂದು ಮಾತು ಬರುತ್ತೆ ಪುರಾಣದಲ್ಲಿ, ಗೀತಾಯಾ ಪಠನಂ ಕೃತ್ವ ಮಾಹಾತ್ಮ್ಯಂ ನೈವ ಯಪ್ಪಠೇತ್ ವೃಥಾ ಪಾಠೋ ಭವೇತ್ತಸ್ಯ ಶ್ರಮ ಏವ ಕ್ಷುಧಾಕೃತಃ ಅಂತ. ನಿರಂತರವಾಗಿ ಭಗವದ್ಗೀತೆಯ ಪಠನವನ್ನು ಮಾಡುವಂಥದ್ದು. ಆದರೆ ಆ ಭಗವದ್ಗೀತೆಯ ಮಾಹಾತ್ಮ್ಯವನ್ನು ಯಾರು ಕೇಳೋದಿಲ್ಲ. ಗೀತೆಯನ್ನು ಓದ್ತಾರೆ, ಆದರೆ ಪುರಾಣೋಕ್ತವಾಗಿರುವಂತಹ ಗೀತಾ ಮಾಹಾತ್ಮ್ಯವನ್ನು ಯಾರು ಕೇಳುವುದಿಲ್ಲವೋ ಅವರ ಆ ಗೀತಾ ಪಠನ ಎಂಬುದು ವ್ಯರ್ಥವಾಗತ್ತೆ ಎಂಬುದಾಗಿ ಆ ಪದ್ಮಪುರಾಣದಲ್ಲಿ ಬರುವಂತಹ ಮಾತು. ಆದ್ದರಿಂದಾಗಿ ಗೀತೆಯನ್ನು ಇವತ್ತು ಅನೇಕ ಮಂದಿ ಓದುತ್ತಿದ್ದೀರ. ಅಧ್ಯಾತ್ಮದಲ್ಲಿ ಆಸಕ್ತಿ ಇರುವಂತಹ ಆ ಜ್ಞಾನ ಪಿಪಾಸುಗಳು ಅದರ ಶ್ಲೋಕವನ್ನು ಓದ್ತಾ ಇದ್ದೀರಾ, ಅರ್ಥವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ. ಅವರಿಗೆಲ್ಲರಿಗೂ ಕೂಡ ಗೀತಾ ಮಾಹಾತ್ಮ್ಯವನ್ನು ತಿಳಿದು ತನ್ಮೂಲಕವಾಗಿ ಭಗವಂತನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋ ಉದ್ದೇಶದಿಂದಾಗಿ ಒಂದು 3 ದಿವಸಗಳ ಕಾಲದಲ್ಲಿ ಯಥಾಮತಿ ಸಮಯಕ್ಕೆ ಅನುಗುಣವಾಗಿ ಗೀತಾ ಮಾಹಾತ್ಮ್ಯವನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಒಮ್ಮೆ ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂತಹ ಪರಮಾತ್ಮ ಕಣ್ಣು ಮುಚ್ಚಿ ತಾನು ವೇದವ್ಯಾಸ ರೂಪದಿಂದ ಬರೆದಿರುವ ಕೃಷ್ಣ ರೂಪದಿಂದ ಜಗತ್ತಿಗೆ ಅರ್ಜುನನನ್ನು ನಿಮಿತ್ತೀಕರಿಸಿಕೊಂಡು ಕೊಟ್ಟಿರುವಂತಹ ಈ ಭಗವದ್ಗೀತೆಯನ್ನು, ಅದರಲ್ಲಿರ್ತಕ್ಕಂಥ ಅರ್ಥಗಾಂಭೀರ್ಯವನ್ನು ಚಿಂತನೆ ಮಾಡ್ತಾ ಇರ್ತಾನಂತೆ ಭಗವಂತ. ಆಗ ಲಕ್ಷ್ಮೀದೇವಿ ಬಂದು ಭಗವಂತನ ಬಳಿ ಮಾತಾಡಲಿಕ್ಕೆ ಆರಂಭ ಮಾಡ್ತಾಳೆ. ಆಗ ಪರಮಾತ್ಮ ಆ ಗೀತೆಯ ಮಾಹಾತ್ಮ್ಯಾದಿಗಳೆಲ್ಲವನ್ನು ಕೂಡ ಲಕ್ಷ್ಮೀದೇವಿಗೆ ಹೇಳ್ತಾನೆ. ಈ ಸಂವಾದ ಪಾರ್ವತೀ ಪರಮೇಶ್ವರ ಒಂದು ಸಂವಾದ. ರುದ್ರದೇವರು ಮತ್ತು ಗೌರಿ, ರುದ್ರದೇವರ ಮಡದಿಯಾಗಿರ್ತಕ್ಕಂಥ ಪಾರ್ವತಿ, ಅವರಿಬ್ಬರ ಒಂದು ಸಂಭಾಷಣೆಯ ಮೂಲಕವಾಗಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಭಗವದ್ಗೀತೆ ಎಂಬುದೇನಿದೆ ಅದೊಂದು ಮಹಾಭಾರತದ ಇತಿಹಾಸ ಗ್ರಂಥ, ಅದೂ ಹೌದು. ಅದೊಂದು ತತ್ವಬೋಧಕ ಜ್ಞಾನವನ್ನು ತಿಳಿಸಿಕೊಡುವಂಥ ಒಂದು ಗ್ರಂಥ, ಅದೂ ಹೌದು. ಅದೊಂದು ಮನಃಶಾಸ್ತ್ರದ ಗ್ರಂಥ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ಯಾವ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ನಾವು ಕಲಿಬೇಕು ಅಂತ ಹೇಳಿದರೆ ಈ ಭಗವದ್ಗೀತೆಯನ್ನು ಸರಿಯಾಗಿ ನಾವು ಅಧ್ಯಯನ ಮಾಡ್ತೀವಿ ಅಂತಾದರೆ ಮುಖ್ಯವಾಗಿ ಮನಃಶಾಸ್ತ್ರದ ಅಧ್ಯಯನದಲ್ಲಿ ಇರತಕ್ಕಂಥವರಿಗೆ ಬಹಳ ಸಹಕಾರಿಯಾಗತ್ತೆ ಈ ಒಂದು ಭಗವದ್ಗೀತಾ ಗ್ರಂಥ. ಇದೊಂದು ಮನಃಶಾಸ್ತ್ರ ಗ್ರಂಥವೂ ಹೌದು. ನೋಡಿ, ಕೆಲವೊಂದು ಸ್ತೋತ್ರ ಗ್ರಂಥ, ಕೆಲವೊಂದು ಜ್ಞಾನವನ್ನು ಕೊಡುವ ಗ್ರಂಥ ಅಂತ. ಈ ಭಗವದ್ಗೀತೆ ಇದೆಯಲ್ಲ, ಸ್ತೋತ್ರ ಗ್ರಂಥವೂ ಹೌದು, ಜ್ಞಾನವನ್ನು ಕೊಡುವಂಥ ಗ್ರಂಥವೂ ಹೌದು. ಅಂದರೆ ಒಂದು ನಮಗೆ ಜ್ಞಾನವನ್ನು ಕೊಡುವ ಮೂಲಕವಾಗಿ ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ, ನಮ್ಮ ಮನೋನಿಯಂತ್ರಣವನ್ನು ತಂದುಕೊಡುತ್ತೆ. ಅಷ್ಟು ಮಾತ್ರವಲ್ಲದೇನೆ ನಾವು ಮಾಡುವಂತಹ ಪುಣ್ಯಕರ್ಮಗಳು, ಯಜ್ಞ, ಯಾಗ, ದಾನ, ಧರ್ಮ, ಹೀಗೆ ಅನೇಕ ರೀತಿಯಾದ ಪುಣ್ಯಕರ್ಮಗಳನ್ನು ಮಾಡ್ತೇವೆ. ಅದರಿಂದ ನಮಗೇನಾಗತ್ತೆ, ನಮ್ಮ ಪಾಪ ಪರಿಹಾರವಾಗತ್ತೆ, ನಮಗೆ ಪುಣ್ಯೋತ್ಪತ್ತಿ ಆಗತ್ತೆ. ಈ ಭಗವದ್ಗೀತೆಯ ಪಠನದಿಂದಾಗಿ ಬರೀ ಜ್ಞಾನ ಬರುವುದು ಮಾತ್ರ ಅಲ್ಲ. ನೋಡಿ, ಬೇರೆ ಯಾವುದ್ಯಾವುದೋ ಗ್ರಂಥಗಳನ್ನು ಓದ್ತೀವಿ, ನಮಗೇನಾಗತ್ತೆ, ಜ್ಞಾನ ಬರುತ್ತೆ. ಆದರೆ ಭಗವದ್ಗೀತೆ
ಜ್ಞಾನವನ್ನೂ ತಂದುಕೊಡುತ್ತೆ, ಮನಸ್ಸನ್ನೂ ತಿಳಿ ಮಾಡುತ್ತೆ, ಮನಸ್ಸಿನ ನಿಯಂತ್ರಣವನ್ನೂ ತಂದುಕೊಡುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ತೊಂದರೆ ಕೊಡುವಂಥದ್ದು ನಮ್ಮ ಪಾಪಗಳು, ನಮ್ಮ ಪ್ರಾರಬ್ಧ ಕರ್ಮಗಳು. ಅದನ್ನೂ ಕಳೆದು ನಮಗೆ ಪುಣ್ಯವನ್ನು ತಂದುಕೊಡುವಂತಹ ಅತಿ ವಿಶಿಷ್ಟವಾದ ಒಂದು ಗ್ರಂಥ ಭಗವದ್ಗೀತಾ ಗ್ರಂಥ. ಆದ್ದರಿಂದಾಗಿ ಅದರ ಅಧ್ಯಯನದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅದರ ಮಾಹಾತ್ಮ್ಯವನ್ನು ತಿಳಿದುಕೊಳ್ಳಬೇಕು, ತಿಳಿದು ಪುಣ್ಯಭಾಗಿಗಳಾಗಬೇಕು ಅನ್ನೋ ಉದ್ದೇಶದಿಂದಾಗಿ ಆ ಪದ್ಮಪುರಾಣೋಕ್ತವಾದಂತಹ ಗೀತಾ ಮಾಹಾತ್ಮ್ಯವನ್ನು ಗಮನಿಸೋಣ. ಪಾರ್ವತೀದೇವಿ ಪರಮೇಶ್ವರ ಅವರಿಬ್ಬರಿಗೂ ಕೂಡ ಹೀಗೆ ದಂಪತಿಗಳಲ್ಲಿ ಆ ಒಂದು ವಿಚಾರ ವಿನಿಮಯ ನಡೀತಾ ಇದೆ. ಹೆಂಡತಿ ಗಂಡನ ಬಳಿ ಅಂದರೆ ರುದ್ರದೇವರ ಬಳಿ ಆ ಜ್ಞಾನವನ್ನು ಪಡೆಯುತ್ತಿದ್ದಾರೆ. ಗೀತೆಯ ಬಗ್ಗೆ ನನಗೆ ಉಪದೇಶವನ್ನು ಮಾಡಬೇಕು, ಅದರ ಮಹಾತ್ಮೆಯನ್ನು ಹೇಳಬೇಕು ಅಂತ ಪತಿದೇವರಲ್ಲಿ ಆ ಪಾರ್ವತೀದೇವಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ರುದ್ರದೇವರು ಆ ಲಕ್ಷ್ಮೀದೇವಿಗೆ ಪರಮಾತ್ಮ ಹೇಳಿರತಕ್ಕಂಥ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಸುಶರ್ಮ ಅಂತ ಅವನ ಹೆಸರು. ಆ ಬ್ರಾಹ್ಮಣ ಹೆಸರು ಮಾತ್ರ ಸುಶರ್ಮ, ಒಳ್ಳೆಯ ಹೆಸರು. ಸು ಅಂದರೆ ಒಳ್ಳೆಯ, ಶರ್ಮ ನಾಮ. ಆದರೆ ಪಾಪ ಮಾಡುವುದರಲ್ಲಿ ಎತ್ತಿದ ಕೈ, ನಿರಂತರವಾಗಿ ಕೆಟ್ಟ ಕಾರ್ಯಗಳನ್ನೇ ಮಾಡ್ತಾ ಇದ್ದ ಬ್ರಾಹ್ಮಣ. ವಸ್ತುತಃ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ರಾಯ ತಪಸೇ ಚೈವ ಅಂತ. ಬ್ರಾಹ್ಮಣ ದೇಹ ಎಂಬುವಂಥದ್ದು ಏನೋ ನಾವು ಊಟ ಮಾಡೋದು, ನಿದ್ರೆ ಮಾಡೋದು, ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು ಇಷ್ಟೇ ಮಾಡ್ಕೊಂಡಿರಲಿಕ್ಕಲ್ಲ. ಕೃಚ್ರಾಯ ತಪಸೇ ಚೈವ, ಕಠಿಣವಾಗಿರುವಂತಹ ವ್ರತ ನಿಯಮ ಅನುಷ್ಠಾನ ತಪಸ್ಸು ಜ್ಞಾನಾದಿಗಳನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಅದನ್ನು ಮರೆತಂತಹ ಆ ಸುಶರ್ಮ ಎಂಬತಕ್ಕಂಥ ಬ್ರಾಹ್ಮಣ ನಿರಂತರವಾಗಿ ಪಾಪಕರ್ಮಗಳನ್ನು ಮಾಡಿರ್ತಾನೆ. ಪಾಪದ ಕೊಡ ತುಂಬಿದ ನಂತರದಲ್ಲಿ ಮರಣ ಬರಲೇಬೇಕು. ಅವನಿಗೆ ಕಾಳಸರ್ಪ, ಆ ಅತೀ ವಿಷಪೂರಿತವಾಗಿರುವಂಥ ಹಾವು ಬಂದು ಕಚ್ಚಿಬಿಡತ್ತೆ. ಹಾವು ಕಚ್ಚಿದಾಗ ಜಾತಸ್ಯ ಧ್ರುವೋ ಮೃತ್ಯು, ಅವನು ಸಾಯಲೇಬೇಕು, ಸಾಯ್ತಾನೆ. ಅವನೇನು ಮೋಕ್ಷಕ್ಕೆ ಹೋಗುವಂತಹ ಕೆಲಸ ಮಾಡಿದವನಲ್ಲ. ಆದ್ದರಿಂದಾಗಿ ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವನು ಮತ್ತು ಹುಟ್ಟಲೇಬೇಕು, ಮೋಕ್ಷಕ್ಕೆ ಹೋಗುವವರೆಗೂ ಹುಟ್ಟಬೇಕು ಹುಟ್ಟಬೇಕು ಹುಟ್ಟಬೇಕು, ಹುಟ್ಟುತ್ತಾನೇ ಇರಬೇಕು. ಆದರೆ ಎಲ್ಲಿ ಹುಟ್ಟುತ್ತೀವಿ ಅನ್ನೋದು ಮುಖ್ಯ. ಒಂದು ವೇಳೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ಕೃಷ್ಣನೇ ಗೀತೆಯಲ್ಲಿ ಹೇಳುವಂತೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ, ಒಳ್ಳೆ ಸಾತ್ವಿಕರ ಮನೆಯಲ್ಲಿ, ಒಳ್ಳೆ ಜ್ಞಾನಿಗಳ ಮನೆಯಲ್ಲಿ, ಒಳ್ಳೆ ಧನಿಕರ ಮನೆಯಲ್ಲಿ ಹುಟ್ಟುತ್ತೇವೆ. ಅದೇ ಒಂದು ವೇಳೆ ನಿರಂತರವಾಗಿ ಕೆಟ್ಟದ್ದನ್ನೇ ಮಾಡಿಕೊಂಡು ಬಂದಿದ್ದರೆ ಒಳ್ಳೆಯ ಜನ್ಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸುಶರ್ಮ ಎಂಬತಕ್ಕಂಥ ಬ್ರಾಹ್ಮಣನಿಗೂ ಕೂಡ ಜೀವನ ಪೂರ್ತಿ ಕೆಟ್ಟದ್ದನ್ನೇ ಮಾಡಿದವನು. ಅದರಿಂದಾಗಿ ಪಾಪಪ್ರಭಾವಾತ್ ನರಕೇ ಪ್ರಯಾತಿ ಪುನರ್ದರಿದ್ರ ಪುನರೇವ ಪಾಪಿ ಎಂಬ ಗರುಡ ಪುರಾಣದ ಮಾತಿನಂತೆ ಅವನು ಅತ್ಯಂತ ಕೆಟ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ. ಒಂದು ಎತ್ತಾಗಿ ನೋಡಿ, ಬ್ರಾಹ್ಮಣನಾಗಿ ಹುಟ್ಟಿದಂತಹ ವ್ಯಕ್ತಿ ಅವನು ಒಂದು ಎತ್ತು ಅಂದರೆ ಕೃಷಿ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಮತ್ತೊಬ್ಬರಿಂದಾಗಿ ನಿರಂತರವಾಗಿ ತಾಡನೆಗೆ ಒಳಗಾಗಿ ಅವರು ಊಟ ಹಾಕಿದರೆ ತಿನ್ನಬೇಕು, ಇಲ್ಲದಿದ್ದರೆ ಉಪವಾಸ ಇರಬೇಕು, ನೀರು ಕೊಟ್ಟರೆ ಕುಡಿಬೇಕು, ಇಲ್ಲ ಅಂದರೆ ಬಾಯಾರಿಕೆಯಿಂದ ಗಂಟಲನ್ನು ಒಣಗಿಸಿಕೊಂಡು ಇರಬೇಕು. ಕೇವಲ ಶ್ರಮವೇ ಜೀವನ. ಆ ದೈಹಿಕವಾದ ಆಯಾಸವನ್ನು ಪಟ್ಟುಕೊಂಡು ಆ ಎತ್ತಾಗಿ ಹುಟ್ಟುತ್ತಾನೆ ಸುಶರ್ಮ ಎಂಬುವಂಥ ಬ್ರಾಹ್ಮಣ. ಒಬ್ಬ ಎಣ್ಣೆ ಮಾಡುವಂತಹ, ಈ ಗಾಣಕ್ಕೆ ಕಟ್ತಾರೆ, ಕಬ್ಬಿನ ಹಾಲು ತೆಗಿಬೇಕಾದ್ರೆ, ಎಣ್ಣೆ ತೆಗಿಬೇಕಾದ್ರೆ ಅಂಥವನ ಮನೆಯಲ್ಲಿ ಹುಟ್ಟುತ್ತಾನೆ ಆ ಬ್ರಾಹ್ಮಣ. ಎತ್ತಾಗಿ ಹುಟ್ಟಿರುವಂತಹ ಬ್ರಾಹ್ಮಣನನ್ನು ಆ ಎಣ್ಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ದುಡಿಸ್ಕೊಳ್ತಾರೆ. ನಿರಂತರವಾಗಿ ಗಾಣಕ್ಕೆ ಕಟ್ಟೋದು, ಅದಕ್ಕೆ ಹೊಡೆಯೋದು, ತಿರುಗಿಸೋದು. ಆ ಗಾಣದ ಯಂತ್ರವನ್ನು ತಿರುಗಿಸಿ 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 ಅದೇ ಕೆಲಸದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನೇನು ಸಾಧ್ಯನೇ ಇಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ತಿರುಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗುವಾಗ ಆ ಎತ್ತು ಅಂದರೆ ಸುಶರ್ಮ ಎಂಬುವಂಥ ಬ್ರಾಹ್ಮಣ ಕುಸಿದು ಬಿದ್ದು ಬಿಡುತ್ತೆ. ಆ ಎತ್ತು ಈ ಕಡೆ ಸಾಯೋದೂ ಅಲ್ಲ, ಆ ಕಡೆ ಬದುಕೋದೂ ಅಲ್ಲ. ಆ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ ಕಳೆಯುತ್ತೆ. ನಾವು ಎಷ್ಟೋ ಜನ ಹಿರಿಯರನ್ನು ನೋಡಿರ್ಬೋದು, ವಯಸ್ಸಾಗಿರುತ್ತೆ, ಸರಿಯಾಗಿ ಊಟ ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಉಸಿರಾಟ ಮಾಡಲಿಕ್ಕಾಗಲ್ಲ, ಹಾಗಾಗಿ ಪ್ರಾಣ ಹೋಗೋದೂ ಇಲ್ಲ, ಸರಿಯಾಗಿ ಬದುಕಕ್ಕೂ ಆಗಲ್ಲ. ಈ ರೀತಿಯಲ್ಲಿ ಎಷ್ಟೋ ವರ್ಷಗಳಲ್ಲೇ ಬದುಕ್ತಾರೆ. ಅದು ಅವರ ಸಂಪೂರ್ಣ ಅವ್ರದ್ದೇನು ಇಷ್ಟು ವರ್ಷ ಅಂತ ಇರಲೇಬೇಕಾಗತ್ತೆ. ಹಾಗೆ ಇವನಿಗೂ ಕೂಡ ಎಷ್ಟೋ ವರ್ಷ ಅಲ್ಲಿ ಬಿದ್ದೋನು ಬಿದ್ದಲ್ಲೇ, ಅಂದರೆ ಎತ್ತು ಬಿದ್ದಲ್ಲೇ ಇತ್ತು. ಅದನ್ನೇನಾದರೂ ಮಾಡಿ, ಈ ಕೆಲವು ಮನೆಗಳಲ್ಲಿ ನೋಡಿರ್ಬೋದು, ಅವರಿಗೆ ಉತ್ತಮವಾದ ಆರೋಗ್ಯ ಬಂದು ಚೆನ್ನಾಗಾಗಲಿ,
ಅಥವಾ ಭಗವಂತ ಅವರನ್ನು ಕರ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದಾಗಿ ಪವಮಾನ ಹೋಮ ಇತ್ಯಾದಿಗಳನ್ನು ಮಾಡಿಸಿ ಅವರಿಗೆ ಸದ್ಗತಿಯನ್ನು ಕೊಡಿಸ್ತಕ್ಕಂಥ ಒಂದು ಕ್ರಮ ಇವತ್ತಿಗೂ ಇದೆ. ಎಷ್ಟೋ ಮನೆಗಳಲ್ಲಿ ನಾವು ನೋಡಿರ್ತೀವಿ, ತುಂಬ ವಯಸ್ಸಾಗಿರ್ತಕ್ಕಂಥವರು ತುಂಬ ಕಷ್ಟ, ಯಾವುದೇ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ ಅವರಿಗೆ. ಹಾಗೆ ಪರಾಧೀನವಾಗಿ ಬದುಕ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿಮುಕ್ತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಪವಮಾನ ಹೋಮಯ ಮೊದಲಾಗಿರ್ತಕ್ಕಂಥ ಯಜ್ಞಗಳನ್ನು ಮಾಡಿಸಿ, ಪಾರಾಯಣಾದಿಗಳನ್ನು ಮಾಡಿಸಿ ಅವರಿಗೆ ಮುಕ್ತಿಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಎತ್ತು ಬಹಳ ಒದ್ದಾಡ್ತಾ ಇದೆ, ಅದರ ಸಂಕಷ್ಟವನ್ನು ನೋಡಲಿಕ್ಕಾಗಲ್ಲ ಅಂತ ಹೇಳಿ ಆ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಪುಣ್ಯವನ್ನು ಧಾರೆ ಎರೀತಾರೆ. ಯಾಕಂದರೆ ನಮ್ಮ ಪುಣ್ಯದಿಂದ ಆದರೂ ಪಾಪ ಎತ್ತಿಗೆ ಈ ಸಂಕಷ್ಟ ತಪ್ಪಲಿ, ಇನ್ನೊಂದು ಯಾವುದೋ ದೇಹ ಬರಲಿ, ಈ ದೇಹದಿಂದ ವಿಮುಕ್ತಿ ಬರಲಿ ಅಂಥೇಳಿ ಎಲ್ಲರೂ ಪುಣ್ಯವನ್ನು ಧಾರೆ ಎರೀತಾರೆ. ಎಷ್ಟು ಧಾರೆ ಎರೆದರೂ ಕೂಡ ಎತ್ತಿನ ದೇಹ ನಾಶವಾಗೋದೇ ಇಲ್ಲ, ಅದೇ ಎತ್ತಾಗೆ ಮಲಗಿರುತ್ತೆ. ಕೊನೆಗೆ ಒಬ್ಬಳು ವೈಶ್ಯಾಸ್ತ್ರೀ, ಅತಿ ದುಷ್ಟಳು, ಅವಳು ಬಂದು ಪುಣ್ಯವನ್ನು ಧಾರೆ ಎರೀತಾರೆ. ಇದು ಎತ್ತು ಪ್ರಾಣ ಬಿಡತ್ತೆ, ಆ ದೇಹದಿಂದಾಗಿ ವಿಮುಕ್ತಿ. ಎಲ್ಲರಿಗೂ ಆಶ್ಚರ್ಯ, ಇದೇನಿದು, ಎಂತೆಂಥ ನಾವು ಅನುಷ್ಠಾನವಂತರು ಬಂದು ಪುಣ್ಯ ಧಾರೆ ಎರೆದಾಗ ಎತ್ತಿಗೇನೂ ಆಗಿಲ್ಲ. ಒಬ್ಬಳು ವೇಶ್ಯಾಸ್ತ್ರೀ, ಅತಿ ದುಷ್ಟಳು, ಸಮಾಜಕ್ಕೆ ಅವಳೊಂದು ಕಳಂಕ, ಅಂಥವಳು ಬಂದು ಪುಣ್ಯವನ್ನು, ಅವಳಲ್ಲಿ ಪುಣ್ಯ ಇರೋದೇ ವಿಶೇಷ, ಅಂಥವಳು ಬಂದು ಪುಣ್ಯ ಧಾರೆ ಎರೆದಿದ್ದರಿಂದ ಎತ್ತು ಮರಣ ಹೊಂದಿದ್ದು ಮತ್ತೂ ವಿಶೇಷ ಅಂತೇಳಿ ಎಲ್ಲರೂ ವಿಚಾರ ಮಾಡ್ತಾರೆ. ಆ ವಿಚಾರ ಮಾಡಿದ ನಂತರದಲ್ಲಿ ಅದಕ್ಕೆ ಉತ್ತರ ಮುಂದೆ ಗೊತ್ತಾಗತ್ತೆ. ಆ ಸತ್ತಿರು ಮೊದಲು ಬ್ರಾಹ್ಮಣ ಎತ್ತಾಗಿ ಹುಟ್ಟುತ್ತಾನೆ, ಈ ವೈಶ್ಯಾಸ್ತ್ರೀಯ ಪುಣ್ಯದ ಪ್ರದಾನದಿಂದಾಗಿ ಮರಣವನ್ನು ಹೊಂತಾನೆ, ಸುಖ ಮರಣ ಪ್ರಾಪ್ತಿಯಾಗತ್ತೆ. ಆ ಮರಣಾನಂತರದಲ್ಲಿ ಅವನು ಮತ್ತೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಯಾಕಂದರೆ ಎತ್ತಾಗಿ ಹುಟ್ಟಿದಾಗ ನಿರಂತರವಾಗಿ ಕೆಲಸವನ್ನೇ ಮಾಡಿದ್ದು, ಪಾಪ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ನೋಡಿ ಎಷ್ಟು ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ ಅಂತ ಹೇಳಿದ್ರೆ, 84 ಲಕ್ಷ ಯೋನಿಗಳು ಈ ಜಗತ್ತಿನಲ್ಲಿ ಇರುವಂಥದ್ದು. ಈ ಮನುಷ್ಯನನ್ನು ಬಿಟ್ಟು ಮತ್ತು ಯಾವುದೇ ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಪಾಪವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪ ಮಾಡಲಿಕ್ಕೆ ಸಾಧ್ಯ ಇರೋದು ಮನುಷ್ಯನಿಗೆ ಮಾತ್ರ. ಒಂದು ಗಿಡವಾಗಿ ಹುಟ್ಟಿ ಅದು ನಾನಾ ಜನರಿಗೆ ಆಹಾರವನ್ನು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ, ನೆರಳನ್ನು ಕೊಡುತ್ತೆ. ಒಂದು ಪ್ರಾಣಿಯಾಗಿ ಹಸುವಾಗಿ ಹುಟ್ಟಿ ಹಾಲನ್ನು ಕೊಡುತ್ತೆ. ಹೀಗೆ ಏನೇ ಆಗಲಿ ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪುಣ್ಯನೇ ಮಾಡೋದು ಹೊರತು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ಜನ್ಮಗಳಲ್ಲಿ ಬಂದಿರತಕ್ಕಂಥ ಪುಣ್ಯದ ಒಂದು ಸಂಗ್ರಹ, ಒಂದು ಏನು ರಿಸರ್ವ್ ಫಂಡ್ ಇರುತ್ತೆ, ಆ ಸಂಗ್ರಹದಿಂದಾಗಿ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯನಿಗೆ ಮರವು ಹಿಂದಿನ ಪುಣ್ಯವನ್ನೆಲ್ಲ ಮರಿತಾನೆ, ಪಾಪ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಿಕ್ಕ ಸುವರ್ಣಾವಕಾಶ ಮನುಷ್ಯ ದೇಹ ಕಳ್ಕೊಂಡು ಬಿಡ್ತಾನೆ. ಮತ್ತೆ ನೋಡಿ, ಇವನೇ ಉದಾಹರಣೆ. ಸುಶರ್ಮ ಎಷ್ಟೋ ಯೋನಿಗಳಲ್ಲಿ ಹುಟ್ಟಿ ಬಂದು ಪುಣ್ಯ ಮಾಡಿರ್ತಾನೆ, ಪುಣ್ಯದ ಫಲದಿಂದಾಗಿ ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ, ಕಳ್ಕೊಂಡು ಎತ್ತಾಗಿ ಹುಟ್ಟುತ್ತಾನೆ. ಮತ್ತೆ ಭಗವಂತ ಅವಕಾಶ ಕೊಡ್ತಾನೆ. ವಸ್ತುತಃ ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ಗರುಡ ಪುರಾಣ ಹೇಳುವಂತೆ ನಮಗೆ ನಾವು ಕಳ್ಕೊಂಡು ದುಡ್ಡು ಮತ್ತೆ ಬರಬಹುದು, ನಮ್ಮ ಯಾರೋ ಬಾಂಧವ್ಯ ತುಂಡಾಗಿರುತ್ತೆ ಮತ್ತೆ ಬೆಳ್ಕೊಳ್ಬೋದು, ಸಂಪತ್ತನ್ನು ಕಳ್ಕೊಂಡಿರ್ತೀವಿ ಬರಬಹುದು, ಏನೇ ಮರಳಿ ಬರಬಹುದು. ಆದರೆ ಮನುಷ್ಯ ಜನ್ಮ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಭಗವಂತ ಮತ್ತೊಮ್ಮೆ ಅವಕಾಶ ಕೊಡ್ತಾನೆ ಇವನಿಗೆ. ಮತ್ತೆ ಅದೇ ಆ ಜ್ಞಾನಿಗಳ ಒಂದು ವಂಶದಲ್ಲಿ ಹುಟ್ಟುವಂಥ ಭಾಗ್ಯವನ್ನು ಕೊಡ್ತಾನೆ. ಆ ಹಿಂದಿನ ಜನ್ಮದಲ್ಲಿ ಪಟ್ಟಂಥ ಕಷ್ಟದಿಂದಾಗಿ ಅವರೆಲ್ಲರೂ ಪುಣ್ಯವನ್ನು ಧಾರೆ ಎರೆದಿದ್ದರಿಂದಾಗಿ ಇವನಿಗೆ ಜಾತಿಸ್ಮರಣೆ ಇರುತ್ತೆ. ಅಂದರೆ ಹಿಂದೆ ನಾನೇನಾಗಿದ್ದೆ, ಈಗೇನಾಗಿದ್ದೇನೆ ಅನ್ನೋದರ ಸ್ಮರಣೆ. ಭಾಗವತದಲ್ಲಿ ನೋಡಿರ್ತೀರ, ಜಡಭರತನ ಕಥೆಯಲ್ಲಿ ಅವನಿಗೆ ಜಾತಿ ಸ್ಮೃತಿ ಇರುತ್ತೆ, ಹಿಂದೆ ನಾನು ಜಿಂಕೆ ಆಗಿದ್ದೆ ಅಂತ. ಹಾಗೆ ಇಲ್ಲಿಗೂ ಕೂಡ ಇವನಿಗೆ ತಾನು ಹಿಂದೆ ಎತ್ತಾಗಿದ್ದೆ, ಆಗ ನಾನು ಸಾಯುವಾಗ ಬಹಳ ಕಷ್ಟಪಟ್ಟೆ, ಆ ವೇಶ್ಯಾಸ್ತ್ರೀಯ ಪುಣ್ಯಪ್ರದಾನದಿಂದಾಗಿ ನಾನು ಮರಣವನ್ನು ಹೊಂದಿದ್ದೇನೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಅದು ಅವನಿಗೆ ನೆನಪಿರುತ್ತೆ. ಆದರೆ ಒಂದು ಕುತೂಹಲ, ಯಾಕೆ ಎಲ್ಲರೂ ಪುಣ್ಯವನ್ನು ಧಾರೆ ಎರೆದರೂ ನಾನು ಸತ್ತಿಲ್ಲ, ಆ ವೇಶ್ಯಾಸ್ತ್ರೀ ಪುಣ್ಯವನ್ನು ಧಾರೆ ಎರೆದ ಕೂಡಲೇ ನಾನು ಯಾಕೆ ಸತ್ತೆ ಎಂಬತಕ್ಕಂಥ ಒಂದು ವಿಚಾರದಲ್ಲಿ ವಿಪರೀತವಾಗಿರ್ತಕ್ಕಂಥ ಜಿಜ್ಞಾಸೆ ಇರುತ್ತೆ. ಭಗವಂತನ ಅನುಗ್ರಹದಿಂದಾಗಿ ಆ ವೇಶ್ಯಾಸ್ತ್ರೀ ಇವನಿಗೆ ಸಿಗ್ತಾಳೆ. ಸಿಕ್ಕಿದಾಗ ಕೇಳ್ತಾನೆ ಇವನು, ಯಾಕೆ ನಿನ್ನಲ್ಲಿ ಅಂತಹ ಒಂದು ಮಹತ್ವ ಏನಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಒಂದು ಗಿಣಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಅದು ಹೇಳ್ತಾ ಇತ್ತು ನಿರಂತರವಾಗಿ. ನಾನು ಅದನ್ನು ಕೇಳಿಸ್ಕೊಂಡಿದ್ದೇನೆ. ಬಹುಶಃ ಆ ಭಗವದ್ಗೀತೆಯ ಶ್ರವಣ ಮಾಡಿದ ಒಂದು ಫಲ ಇದೆಯಲ್ಲ, ಅದರಿಂದ ಬಂದ ಪುಣ್ಯ ಇದೆಯಲ್ಲ, ಅದು ನನ್ನಲ್ಲಿ ಇದ್ದ ಪುಣ್ಯ, ಅದರಿಂದಾಗಿ ನಿನಗೆ ಸದ್ಗತಿ ಪ್ರಾಪ್ತಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಅಂತ ಹೇಳಿದಾಗ ಆ ಗಿಳಿ ಹತ್ತಿರ ಹೋಗ್ತಾರೆ. ಗಿಳಿಗೆ ಹೇಗೆ ಅಂತ ವಿಚಾರ ಮಾಡಲಿಕ್ಕೋಸ್ಕರವಾಗಿ ಈ ವೇಶ್ಯಾಸ್ತ್ರೀ ಮತ್ತು ಬ್ರಾಹ್ಮಣ ಇಬ್ಬರು ಕೂಡಿ ಗಿಳಿ ಹತ್ತಿರ ಹೋಗ್ತಾರೆ. ಗಿಳಿ ಹೇಳುತ್ತೆ,
ನಾನು ಹಿಂದಿನ ಜನ್ಮದಲ್ಲಿ ನಾನೂ ಕೂಡ ಒಬ್ಬ ಪಂಡಿತನಾಗಿದ್ದೆ, ಆದರೆ ಪಂಡಿತಂ ದೃಷ್ಟ ಶ್ವಾನವದ್ ಗುರುಗುರಾಯತೆ ಅಂತ ನನಗೆ ಯಾವುದೇ ಪಂಡಿತರನ್ನು ನೋಡಿದ್ರೂ ಕೂಡ ಬಹಳ ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ನಾನೇ ಮೇಲೆ, ನನ್ನನ್ನು ಬಿಟ್ಟರೆ ಮತ್ತೆ ಯಾರು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರ ಬಳಿಯೂ ಕೂಡ ನಾನು ಮಾತ್ಸರ್ಯವನ್ನು ಪಡ್ತಾ ಇದ್ದೆ. ಆ ಮಾತ್ಸರ್ಯದಿಂದಾಗಿ ಎಷ್ಟು ಜ್ಞಾನಿಯಾದರೇನಂತೆ, ಮಾತ್ಸರ್ಯ ಎಂಬತಕ್ಕಂಥ ಒಂದು ದುರ್ಗುಣದಿಂದಾಗಿ ಆ ಶ್ರೇಷ್ಠ ಜನ್ಮವನ್ನು ಕಳೆದುಕೊಂಡು ಒಂದು ಗಿಣಿಯಾಗಿ ಹುಟ್ಟಿದೆ. ಗಿಣಿಯಾಗಿ ಹುಟ್ಟಿ ಒಬ್ಬ ಋಷಿಕುಮಾರನ ಪಂಜರದಲ್ಲಿ ಸಿಕ್ಕಾಕೊಂಡೆ, ಆ ಬಂಧನದಲ್ಲಿ ಸಿಕ್ಕಾಕೊಂಡೆ. ಅವರ ಮನೆಯಲ್ಲಿ ನಿತ್ಯದಲ್ಲಿಯೂ ಕೂಡ ಭಗವದ್ಗೀತೆ ಓದ್ತಾ ಇದ್ದರು. ಅದನ್ನು ನಾನು ಶ್ರವಣ ಮಾಡಿ ಹೇಳ್ತಾ ಇದ್ದೆ. ನಾನು ಚೆನ್ನಾಗಿ ಹೇಳಿದ್ದನ್ನು ಕೇಳಿ ಖುಷಿಯಾಗಿ ಅವರು ನನಗೆ ಬೇಕಾದಂತಹ ಹಣ್ಣು ಹಂಪಲು ನೀರು ಹಾಲು ಎಲ್ಲ ಕೊಡ್ತಾ ಇದ್ದರು. ಹಾಗಾಗಿ ನಾನು ಅವುಗಳ ಆಸೆಗೋಸ್ಕರವಾಗಿ ಹೇಳ್ತಾ ಇದ್ದೆ ಅಂತ ಗಿಳಿ ಹೇಳುತ್ತೆ. ಆಮೇಲೆ ತದನಂತರದಲ್ಲಿ ಆ ಗಿಳಿ ಬೇಡನ ಬಲೆಯಲ್ಲಿ ಸಿಕ್ಕತ್ತೆ, ಪ್ರಾಣವನ್ನು ಕಳೆದುಕೊಳ್ಳತ್ತೆ. ನೋಡಿ, ಇಲ್ಲಿ ಒಟ್ಟು ನೋಡಿದಾಗ ಏನನ್ಸುತ್ತೆ, ಯಾವುದೋ ಒಂದು ಗಿಳಿ ಭಗವದ್ಗೀತೆಯನ್ನು ಹೇಳುತ್ತೆ. ಆ ಗಿಳಿ ಹೇಳಿದ ಭಗವದ್ಗೀತೆಯಿಂದ ಒಬ್ಬ ವೇಶ್ಯಾಸ್ತ್ರೀ ಕೇಳ್ತಾಳೆ. ವೇಶ್ಯಾಸ್ತ್ರೀ ಭಗವದ್ಗೀತೆಯ ಪುಣ್ಯವನ್ನು ಆ ಎತ್ತಿಗೆ ದಾರೆ ಎರಿತಾಳೆ. ಅಲ್ಲಿಗೆ ಕೊನೆಯದಾಗಿ ಏನಾಗತ್ತೆ ಅಂದರೆ ಆ ಗಿಣಿಗೂ ಮುಕ್ತಿಯಾಗತ್ತೆ, ವೇಶ್ಯಾಸ್ತ್ರೀಗೂ ಮುಕ್ತಿಯಾಗತ್ತೆ. ಅದೇ ರೀತಿಯಾಗಿ ಆ ಬ್ರಾಹ್ಮಣ ಸುಶರ್ಮ ಎಂಬತಕ್ಕಂಥ ಬ್ರಾಹ್ಮಣ, ಎತ್ತಾಗಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ, ಅವನಿಗೂ ಮುಕ್ತಿಯಾಗತ್ತೆ ಎಂಬುದಾಗಿ ಆ ಮೂರೂ ಜನರ ಸಂವಾದದ ಮೂಲಕವಾಗಿ ತಿಳಿದು ಬರುತ್ತೆ. ಹೇಗಿದು? ಬರೀ ಭಗವದ್ಗೀತೆಯ 1ನೇ ಅಧ್ಯಾಯವನ್ನು ನಾವು ಪಾರಾಯಣ ಮಾಡುವುದರಿಂದ ಇಷ್ಟೆಲ್ಲ ಆಗತ್ತಾ ಅಂದರೆ ಹೌದು, ಆ ಅಧ್ಯಾಯಕ್ಕೆ ಅಷ್ಟು ಮಾಹಾತ್ಮ್ಯ. ಮನುಷ್ಯನಿಗೂ ನೋಡಿ ಎಷ್ಟು ಬಂಧನಗಳಿರುತ್ತೆ, ಒಂದಲ್ಲ ಎರಡಲ್ಲ, ಉದ್ಯೋಗದಲ್ಲಿ, ಸಂಸಾರದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಸಾವಿರಾರು ರೀತಿಯಾದ ಬಂಧನಗಳು. ಆ ಬಂಧನಗಳನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಬಂಧನ ಕೊಡುವುದು, ಬಿಡುಗಡೆ ಮಾಡುವುದು ಅದು ದೇವರ ಕೈಯಲ್ಲಿ ಮಾತ್ರ ಇರುವಂಥ ಸಾಮರ್ಥ್ಯ. ಆದ್ದರಿಂದಾಗಿ ಭಗವಂತನಲ್ಲಿ ಭಕ್ತಿ ಮಾಡುವ ಮೂಲಕವಾಗಿ ನಾವು ಆ ಗೀತೆಯ ಪ್ರಥಮೋಧ್ಯಾಯವನ್ನು ಪಠನೆ ಮಾಡಿದ್ವಿ ಅಂತಾದರೆ ನಮ್ಮ ಬಂಧನಗಳು ಬಿಡುಗಡೆ ಆಗತ್ತೆ ಅನ್ನಲಿಕ್ಕೆ ಈ 3 ವ್ಯಕ್ತಿಗಳೇ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ ಈ ರುದ್ರದೇವರು. ಹಾಗೆ ನಾವು ಇಲ್ಲಿ ಇನ್ನೊಂದು ಗಮನಿಸೋದು ಅಂತಾದರೆ ನೋಡಿ, 1ನೇ ಅಧ್ಯಾಯ ಭಗವದ್ಗೀತೆದು ಅರ್ಜುನ ವಿಷಾದ ಯೋಗ. ಅರ್ಜುನ, ಧನಂಜಯ, ವಿಜಯ, ಪಾರ್ಥ ಅನೇಕ ಹೆಸರುಗಳಿಂದ ಹೊಂದಿರತಕ್ಕಂಥ ಅರ್ಜುನ, ಅದ್ಭುತ ಪರಾಕ್ರಮಿಯಾಗಿರ್ತಕ್ಕಂಥ ಅರ್ಜುನ ರಣರಂಗದಲ್ಲಿ ಬಂದು ನಿಂತು ಕುಸಿದು ಬಿದ್ದು ಬಿಡ್ತಾನೆ. ನನಗಿನ್ನೇನೂ ಆಗಲ್ಲ, ನನಗೆ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿ ಕುಸಿದು ಬಿದ್ದು ಬಿಡ್ತಾನೆ. ನೋಡಿ, ಆ ಎತ್ತಿನ ರೀತಿಯಲ್ಲಿದ್ದಾನೆ ಅರ್ಜುನ. ನೋಡಿ, ಎತ್ತು ದುಡಿದು 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 ಏನೂ ಆಗಲ್ಲ, ಏಳಲಿಕ್ಕೂ ಆಗಲ್ಲ, ಪ್ರಾಣ ಬಿಡಲಿಕ್ಕೂ ಆಗಲ್ಲ. ಅರ್ಜುನನಿಗೂ ಹಾಗೆ ಅಲ್ವಾ? ರಥೋಪಸ್ಥ ಉಪಾವಿಶತು, ಪ್ರಥಮಾಧ್ಯಾಯದ ಕೊನೆಯ ಶ್ಲೋಕ. ಅವನು ನನಗಿನ್ನೇನೂ ಸಾಧ್ಯವಿಲ್ಲ ಅಂಥೇಳಿ ಕುಸಿದು ಬಿದ್ದು ಬಿಡ್ತಾನೆ ಅರ್ಜುನ. ಆಮೇಲೆ ವೇಶ್ಯಾಸ್ತ್ರೀ ಬಂದು ಪುಣ್ಯವನ್ನು ಕೊಟ್ಟಾಗ ಅವನು ಎದ್ದು ನಿಂತು ಯುದ್ಧ ಮಾಡ್ತಾನೆ. ಹಾಗೆ ಅರ್ಜುನ ಅಂದರೆ ಆ ಎತ್ತು ಪ್ರಾಣವನ್ನು ಬಿಡುತ್ತೆ. ಅದೇ ರೀತಿಯಾಗಿ ಅರ್ಜುನ ತನಗಿನ್ನೇನೂ ಆಗಲ್ಲ ಅಂತೇಳಿ ಕುಸಿದು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಗೊಲ್ಲ ಜಾತಿಯಲ್ಲಿ ಹುಟ್ಟಿರುವಂಥ ಭಗವಂತ, ಅಲ್ಲಿ ವೇಶ್ಯಾಸ್ತ್ರೀ, ಇಲ್ಲಿ ಗೊಲ್ಲ ಜಾತಿಯಲ್ಲಿ ಹುಟ್ಟಿರತಕ್ಕಂಥ ಭಗವಂತ, ಅವನು ಬಂದು ತತ್ವಜ್ಞಾನವನ್ನು ಕೊಟ್ಟಾಗ ತಾನು ಯುದ್ಧ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಹೋರಾಟವನ್ನು ಮಾಡ್ತಾನೆ. ಅಲ್ಲಿ ಗಿಣಿ ಋಷಿಕುಮಾರರು ಹೇಳಿದ್ದನ್ನು ಕೇಳಿ ತಾನು ಹೇಳಿತು. ಅದೇ ರೀತಿಯಾಗಿ ಧೃತರಾಷ್ಟ್ರ, ಕಣ್ಣು ಕಾಣದ ವ್ಯಕ್ತಿ ಅಲ್ವಾ, ಮೊದಲೇ ಶುರುವಾಗೋದೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಎಂಬುದಾಗಿ ಶುರುವಾಗುವಂಥ ಗೀತಾ ಮಾತು. ಕಣ್ಣು ಕಾಣಲ್ಲ, ಕಣ್ಣೂ ಇಲ್ಲ, ಒಳಗಿನ ಕಣ್ಣೂ ಇಲ್ಲ, ಆಲೋಚನಾಶಕ್ತಿಯೂ ಇಲ್ಲ. ಅಂತಹ ವ್ಯಕ್ತಿ, ಅವನಿಗೆ ಸಂಜಯ ಉಪದೇಶ ಮಾಡಿದ್ದು, ಸಂಜಯ ಮಾಡಿದ್ದನ್ನು ಇವನು ಕೇಳಿ ತಿಳಿದುಕೊಂಡದ್ದು. ಅದೇ ರೀತಿಯಾಗಿ ಗಿಳಿ ಸ್ವಂತ ಓದುವ ಸಾಮರ್ಥ್ಯ ಇಲ್ಲ, ಅದಕ್ಕೆ ಆ ಋಷಿಕುಮಾರರು ಹೇಳಿದ್ದನ್ನು ಕೇಳಿ ಅದು ಹೇಳ್ತಾ ಇರತಕ್ಕಂಥದ್ದು. ಹಾಗೆ ಆ ಕಣ್ಣು ಕಾಣದ ಧೃತರಾಷ್ಟ್ರನಂತೆ ಇರತಕ್ಕಂಥದ್ದು ಆ ಪಂಜರದಲ್ಲಿ ಇರುವಂತಹ ಗಿಳಿ. ಹೀಗೆ ನಾವು ಪ್ರತಿಯೊಂದು ಗೀತೆಯ ಅಧ್ಯಾಯದ ಮಹಾತ್ಮ್ಯ, ಪ್ರತಿಯೊಂದು ಗೀತೆ 18 ಅಧ್ಯಾಯಕ್ಕೂ ಕೂಡ ಒಂದು 18 ಕಥೆಗಳಿದ್ದಾವೆ. ಹೀಗೆ 18 ಕಥೆಯನ್ನು ಕೂಡ ನಾವು ಆಯಾಯ ಅಧ್ಯಾಯಕ್ಕೆ ಸಮನ್ವಯ ಮಾಡ್ತಾ ಹೋಗೋದಾದರೆ ಅಲ್ಲಿರ್ತಕ್ಕಂಥ ಪಾತ್ರಗಳೇ ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ.
ಅದನ್ನು ಕೊನೆಗೆ ಅವರು ಹೇಳ್ತಾರೆ, ಏವಂ ಅನ್ಯೋನ್ಯಮಾಭಾಷ್ಯ ತನ್ಮಾಹಾತ್ಮ್ಯಂ ಪ್ರಶಸ್ಯ ಚ. ಆ ಮೂರೂ ಜನ, ಆ ಬ್ರಾಹ್ಮಣ ಅಂದರೆ ಎತ್ತಾಗಿ ಹುಟ್ಟಿ ಪ್ರಾಣವನ್ನು ಬಿಟ್ಟಿರತಕ್ಕಂಥ ಬ್ರಾಹ್ಮಣ, ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿರತಕ್ಕಂಥ ವ್ಯಕ್ತಿ, ಮತ್ತು ಆ ವೇಶ್ಯಾಸ್ತ್ರೀ ಮತ್ತು ಆ ಗಿಳಿ, ಆ ಮೂರೂ ಜನರು ಕೂಡ ಪರಸ್ಪರವಾಗಿ ಭಗವದ್ಗೀತೆಯ ಮಾಹಾತ್ಮ್ಯವನ್ನು ತಾವು ಕೊಂಡಾಡಿಕೊಂಡವರಾಗಿ, ಪ್ರಶಸ್ಯ ಚ ಅದನ್ನು ಹೊಗಳಿಕೊಂಡವರಾಗಿ, ತೇ ಜಪಂತೋ ಅನಿಶಂ ಧೀರಾಹ ಮುಕ್ತಿಮಾಹೋ ಪ್ರಪೇದಿರೆ, ನಿರಂತರವಾಗಿ ಅದನ್ನು ಜಪಂತಹ, ನಿರಂತರವಾಗಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಪಠನೆ ಮಾಡ್ತಾ, ಅದೇ ರೀತಿಯಾಗಿ ಧೀರಾಹ ಧೀರರಾಗಿ, ಧೀರರು ಅಂದರೆ ಅರ್ಥ ಏನು, ಪರಾಕ್ರಮಿಗಳು ಅಂತ ಅರ್ಥ ಅಲ್ಲ. ಯಾಕಂದರೆ ಭಗವದ್ಗೀತೆ ಓದಬೇಕಾದ್ರೆ ಪರಾಕ್ರಮ ಬಾಹುಬಲ ಬೇಕಾಗಿಲ್ಲ. ಭಗವದ್ಗೀತೆ ಓದಬೇಕಾದ್ರೆ ನಾವು ಬೇಕಾಗಿರೋದು ಬೌದ್ಧಿಕ ಬಲ, ಒಳ್ಳೆಯ ಉಚ್ಚಾರಣೆ ಸಾಮರ್ಥ್ಯ. ಹಾಗಾಗಿ ಧೀರಾಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಧಿಯಾ ರಮಂತೆ ಇತಿ ಧೀರಾಹ, ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಏನನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಏನನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಈ ಆಲೋಚನಾ ಶಕ್ತಿ ಇರತಕ್ಕಂಥ ವ್ಯಕ್ತಿಗಳೇ ಧೀರರು ಹೊರತು ದಷ್ಟಪುಷ್ಟವಾದ ಶರೀರ ಇದ್ದ ಮಾತ್ರಕ್ಕೆ ಅವರು ಧೀರರಲ್ಲ. ನೋಡಿ, ಅರ್ಜುನ ಎಷ್ಟು ದಷ್ಟಪುಷ್ಟವಾದ ಶರೀರ ಇತ್ತು, ಎಷ್ಟು ಯುದ್ಧಗಳನ್ನು ಮಾಡಿ ಎಂತಹ ಅದ್ಭುತ ಪರಾಕ್ರಮಿಗಳನ್ನು ಕೊಂದಿದ್ದ, ಅಲ್ಲಿ ರಣರಂಗದಲ್ಲಿ ಕುಸಿದು ಬಿದ್ದುಬಿಟ್ಟ. ಹಾಗಾಗಿ ದೈಹಿಕ ಬಲ ಮುಖ್ಯವಲ್ಲ ಹೊರತು ಮನುಷ್ಯನಿಗೆ ಬೌದ್ಧಿಕ ಬಲ ಎಂಬುದು ಮುಖ್ಯ. ಅದನ್ನು ಸೂಚನೆ ಮಾಡ್ತಾ ಇದೆ ಆ ಧೀರಾಹ ಎಂಬತಕ್ಕಂಥ ಶಬ್ದ. ಹೀಗೆ ಈ ಮೂರೂ ಜನರು ಕೂಡ ಮುಕ್ತಿಯನ್ನು ಹೊಂದಿದ್ದಾರೆ. ನಾವೂ ಕೂಡ ನಮ್ಮ ಬಂಧನಗಳಿಂದಾಗಿ ಮುಕ್ತಿಯನ್ನು ಪಡಿಬೇಕು ಅಂತ ಆದರೆ ನಾವು ಈ ಭಗವದ್ಗೀತೆಯ ಮಹಾತ್ಮ್ಯವನ್ನು ಕೇಳುವ ಮೂಲಕವಾಗಿ ಗೀತಾಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 2ನೇ ಅಧ್ಯಾಯ, ಅದು ಸಾಂಖ್ಯಯೋಗ. ಖ್ಯ ಪ್ರಕಟನೆ, ಜ್ಞಾನ ಎಂಬುದಾಗಿ ಅರ್ಥ. ಸಾಂಖ್ಯ ಶಬ್ದಕ್ಕೆ ಅರ್ಥ ಏನು, ಜ್ಞಾನವನ್ನು ಹೇಳುವಂತಹ ಭಗವದ್ಗೀತೆಯ 18 ಅಧ್ಯಾಯ ಜ್ಞಾನ ಕೊಡಲಿಕ್ಕೆ ಇರತಕ್ಕಂಥದ್ದು. ಆದರೆ ಇದು ವಿಶೇಷವಾಗಿ ಆತ್ಮತತ್ವಜ್ಞಾನದ ಬಗ್ಗೆ ನಿರೂಪಣೆ ಮಾಡತಕ್ಕಂತಹ ಒಂದು ಅಧ್ಯಾಯ. ಆತ್ಮನಿತ್ಯ, ದೇಹಕ್ಕೆ ನಾಶ ಇದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಬಟ್ಟೆ ಮಲಿನವಾಗಿರುತ್ತೆ, ಮಲಿನವಾದ ಬಟ್ಟೆಯನ್ನು ವಿಸರ್ಜನೆ ಮಾಡ್ತೇವೆ, ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ನಾವು ದುಃಖ ಪಡ್ತೀವ, ಅಯ್ಯೋ ಗಲೀಜಾದ ಬಟ್ಟೆ ಬಿಟ್ಟೆ, ಹರಿದೋದ ಬಟ್ಟೆ ಬಿಟ್ಟುಬಿಟ್ಟೆ, ಹೊಸ ಬಟ್ಟೆ ಹಾಕ್ಕೊಳ್ತಿದ್ದೀನಲ್ಲ ಅಂತ ಯಾರೂ ದುಃಖ ಪಡೋದಿಲ್ಲ, ಖುಷಿ ಪಡ್ತೀವಿ ಅಷ್ಟೇ. ಈ ದೇಹ ಹೋಗತ್ತೆ, ದುಃಖ ಪಡಬಾರ್ದು. ಯಾಕಂದರೆ ಹುಟ್ಟಿದ ಮೇಲೆ ದೇಹ ಹೋಗಲೇಬೇಕು. ಯಾಕಂದರೆ ದೇಹಕ್ಕೆ ನಾಶ ಹೊರತು ಆತ್ಮನಿಗೆ ನಾಶ ಇಲ್ಲ. ಎಷ್ಟು ದಿವಸ ಅಂತ ಜರ್ಜರಿತವಾದ ದೇಹವನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ? ದೇಹ ಹೋಗಬೇಕು, ಹೊಸದಾದ ದೇಹ ಬರಬೇಕು, ಹಳೆಯ ಬಟ್ಟೆ ಹೋಗಬೇಕು, ಹೊಸ ಬಟ್ಟೆ ಹಾಕ್ಕೊಳ್ಬೇಕು. ಆದ್ದರಿಂದಾಗಿ ಆ ವಿಚಾರದಲ್ಲಿ ಸಂತೋಷವನ್ನೇ ಪಡಿಬೇಕು ಹೊರತು ಖುಷಿಯನ್ನು ನಾವು ದುಃಖವನ್ನು ಪಡಬಾರದು ಎಂಬುದಾಗಿ ಹೇಳತಕ್ಕಂತಹ ಒಂದು ಅಧ್ಯಾಯ ಸಾಂಖ್ಯಯೋಗ. ಅದರ ಮಾಹಾತ್ಮ್ಯವನ್ನು ತಿಳಿದುಕೊಳ್ಳೋಣ. ಒಂದು ಪಟ್ಟಣ ಪುರಂದರಪುರ ಎಂಬುದಾಗಿ ಒಂದು ಪಟ್ಟಣ. ಆ ಪುರಂದರಪುರ ಎಂಬ ಪಟ್ಟಣದಲ್ಲಿ ಒಬ್ಬ ದೇವಶರ್ಮ ಅಂತ ಬ್ರಾಹ್ಮಣ, ಅವನು ಉತ್ತಮವಾದ ಆಚಾರಶೀಲನಾಗಿರ್ತಾನೆ. ಅದೇ ರೀತಿಯಾಗಿ ಒಳ್ಳೆ ವಿಚಾರವಂತ. 2 ಬೇಕು ಮನುಷ್ಯನಿಗೆ, ಆಚಾರ ಮತ್ತು ವಿಚಾರ. ಒಳ್ಳೆ ನಡತೆ, ಒಳ್ಳೆ ಬುದ್ಧಿ ಎರಡೂ ಇರಬೇಕು. ಬರೀ ಒಳ್ಳೆ ನಡತೆನೂ ನಮಗೆ ಉಪಯೋಗ ಆಗೋದಿಲ್ಲ, ಬರೀ ಒಳ್ಳೆ ಬುದ್ಧಿನೂ ಉಪಯೋಗ ಆಗೋದಿಲ್ಲ. ಮನುಷ್ಯನಿಗೆ ಎರಡೂ ಬೇಕು. 2 ಕಣ್ಣಲ್ವಾ, 2 ಕಿವಿ ಅಲ್ವಾ, ಅದೇ ರೀತಿಯಾಗಿ 2 ಕಣ್ಣು, 2 ಕಿವಿ, 2 ಕೈಕಾಲುಗಳಂತೆ ನಮಗೆ ಆಚಾರ ಮತ್ತು ವಿಚಾರ ಎರಡೂ ಇರಬೇಕು. ಒಂದಿಲ್ಲ ಅಂದರೆ ವ್ಯರ್ಥವಾಗಿಬಿಡತ್ತೆ. ಹಾಗೆ ಆಚಾರ ವಿಚಾರವಂತನಾಗಿರ್ತಕ್ಕಂಥ ಬ್ರಾಹ್ಮಣ ಅತಿಥಿ ಸತ್ಕಾರ ಎಲ್ಲವನ್ನೂ ಕೂಡ ನಿರಂತರವಾಗಿ ಅವನು ನಡೆಸ್ಕೊಂಡು ಬರ್ತಾ ಇದ್ದ. ಆದರೂ ಅವನಿಗೆ ತೃಪ್ತಿ ಇಲ್ಲ. ನಾನು ಇನ್ನೂ ಏನೋ ತಿಳ್ಕೊಳ್ಬೇಕು, ಏನೋ ಒಂದು ಕೊರತೆ ಕಾಣ್ತಾ ಇದೆ. ಹಾಗೆ ನಿರಂತರವಾದ ಜ್ಞಾನ ಪಿಪಾಸೆ ಅವನಿಗೆ. ಅದರ ಬಗ್ಗೆ ಆಸಕ್ತಿನೇ ಆಗಿರ್ತಕ್ಕಂಥ ವ್ಯಕ್ತಿ, ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಅಬ್ಬಾ ಕೃತಕೃತ್ಯನಾದೆ ಎಂಬ ಭಾವನೆ ಬರಬೇಕು, ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಅನ್ನೋ ಭಾವನೆ ಬರಬೇಕು. ಹೇಗೆ ನನಗೆ ಬರುತ್ತೆ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಬ್ಬರು ಜ್ಞಾನಿಗಳು ಅವನ ಮನೆಗೆ ಬರ್ತಾರೆ. ಅತಿಥಿ ಸತ್ಕಾರವನ್ನು ಮಾಡ್ತಾನೆ ಮತ್ತು ಅದೇ ಪ್ರಶ್ನೆ ಮಾಡ್ತಾನೆ, ನನಗೆ ಒಂದು ನೆಮ್ಮದಿ ಸಿಗಬೇಕು, ನನಗೆ ಇನ್ಯಾವುದೂ ಸಂದೇಹಗಳಿಲ್ಲ, ತೃಪ್ತನಾಗಿದ್ದೇನೆ, ಕೃತಕೃತ್ಯನಾಗಿದ್ದೇನೆ ಎಂಬ ಭಾವನೆ ಬರಬೇಕು, ನಾನು ಏನು ಮಾಡಬೇಕು, ನನಗೊಂದು ಸ್ವಲ್ಪ ಉಪದೇಶ ಮಾಡಿ ಅಂತ ಕೇಳಿದಾಗ ಅವರು ಧ್ಯಾನವನ್ನು ಮಾಡಿ ಹೇಳ್ತಾರೆ, ದೇವಶರ್ಮ ನೀನು ಒಂದು ಕೆಲಸ ಮಾಡು, ಸೌಪುರ ಎಂಬುದಾಗಿ ಒಂದು ಪಟ್ಟಣ ಇದೆ, ಅಲ್ಲಿಗೆ ಹೋಗು. ಒಬ್ಬ ಕುರುಬ ಇರ್ತಾನೆ, ಕುರುಬ ಅಂದರೆ ಕುರಿ ಕಾಯುವವನು, ಆ ಕುರುಬ ಇರ್ತಾನೆ, ಅವನ ಹತ್ರ ಹೋಗು,
ಅವನು ನಿನ್ನ ಕಣ್ಣನ್ನು ತೆರೆಸ್ತಾನೆ, ಅವನ ಮಾತಿನ ಮೂಲಕವಾಗಿ ನಿನಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಇವನೂ ಕೂಡ ಅವನ ಮಾತಿನಂತೆ ಹುಡ್ಕೊಂಡು ಹೋಗ್ತಾನೆ, ಸೌಪರಕ್ಕೆ ಹೋಗ್ತಾನೆ. ಆ ಸೌಪುರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಕುರಿ ಮಧ್ಯದಲ್ಲಿ ಒಬ್ಬ ಕುರುಬ. ವಿಚಿತ್ರ ಘಟನೆ ಅಲ್ವಾ? ಹೋಗಿ ಯಾರೋ ಜ್ಞಾನಿಗಳ ಹತ್ರ, ಋಷಿಮುನಿಗಳ ಹತ್ರ ನನಗೆ ಉಪದೇಶ ಮಾಡಿ ಅಂತ ಕೇಳುವುದು ಸರಿ. ಇಲ್ಲಿ ನೋಡಿ, ಒಬ್ಬ ಕುರುಬನ ಹತ್ತಿರ ಹೋಗಿ, ಅಂದರೆ ಕುರಿ ಕಾಯುವನು ದಡ್ಡ ವ್ಯಕ್ತಿ ಅಂತ ಅರ್ಥ. ಅವನ ಹತ್ರ ಹೋಗಿ ನನಗೆ ನೋಡಿ, ಭಗವಂತನ ವಿಭೂತಿ ರೂಪಗಳು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ನಾವು ಗೀತೆಯಲ್ಲೇ ನೋಡಬಹುದು ನೋಡಿ, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ರಣರಂಗದಲ್ಲಿ ಏನಾಗತ್ತೆ ಅನ್ನೋದನ್ನು ಧೃತರಾಷ್ಟ್ರನಿಗೆ ಹೇಳಿಸ್ತಾ ಇದ್ದಾನೆ. ಸಂಜಯ ಅಂದರೆ ಅವನು ಕೆಳಗಿನ ಒಂದು ಪಂಗಡದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ವಸ್ತುತಃ ಭಗವಂತ ಮನಸ್ಸು ಮಾಡಿದರೆ ಕುರುಡನಾದ ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟು ಬಿಡ್ಬೋದಿತ್ತು. ಭಗವಂತನ ಇಚ್ಛೆ ಹಾಗಿಲ್ಲ. ಅವನಿಗೆ ಎಲ್ಲಿ ಹುಟ್ಟಿದ್ದಾರೆ, ಯಾವ ಜಾತಿಯಲ್ಲಿ, ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೆ ಮುಕ್ತಿ ಅಲ್ಲ, ಅವನ ಯೋಗ್ಯತೆ ಏನು, ಅವನೇನು, ಅವನ ಸಾಧನೆ ಏನು, ಅದು ಮುಖ್ಯ. ಹಾಗಾಗಿ ಮನುಷ್ಯ ಯಾರಿಗೂ ಕೂಡ ತನ್ನನ್ನು ತಾನು ಕೀಳು, ತನ್ನನ್ನು ತಾನು ಮೇಲು ಅಂತ ಅಂದ್ಕೊಳ್ಬಾರ್ದು. ಎಲ್ಲರೂ ಕೂಡ ಭಗವಂತನ ಪ್ರಸಾದ. ಈ ದೇಹ ಅಂದ್ರೇನು? ಭಗವಂತನ ಪ್ರಸಾದ. ಪ್ರತಿಯೊಂದು ದೇಹದಲ್ಲೂ ಕೂಡ ಭಗವಂತನ ವಿಭೂತಿ ರೂಪ ಇದ್ದೇ ಇದೆ. ಪರಸ್ಪರ ಗೌರವ, ಆದರ, ಆತಿಥ್ಯಗಳಿಂದಾಗಿ ನಾವು ಬದುಕಬೇಕು ಅನ್ನೋ ಒಂದು ವಿಚಾರವನ್ನು ಗಮನಿಸ್ಬೋದು. ಇದರ ಮೂಲಕವಾಗಿ ಆ ಕುರುಬನ ಮೂಲಕವಾಗಿ ಉಪದೇಶವನ್ನು ಪಡಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾನೆ. ಹೋಗಿ ಅವನ ಹತ್ರ ಕೇಳ್ತಾನೆ, ನನಗೆ ತತ್ವಜ್ಞಾನವನ್ನು ಉಪದೇಶ ಮಾಡು ಎಂಬುದಾಗಿ ಹೇಳಿದಾಗ ಅವನು ಒಂದು ಕ್ಷಣ ಆಲೋಚನೆ ಮಾಡ್ತಾನೆ. ಆಲೋಚಿಸಿ ಅವನ ಹೆಸರು, ಕುರುಬನ ಹೆಸರು ಮಿತ್ರವಾನ್. ಮಿತ್ರ ಅಂದರೆ ಎಲ್ಲರಿಗೂ ಸ್ನೇಹಿತ, ಸ್ನೇಹ ಭಾವನೆಯಿಂದ ಇರತಕ್ಕಂಥವನು ಆ ಕುರುಬ. ಅವನು ಹೇಳ್ತಾನೆ, ನಾನು ನಿಂಗೊಂದು ಕತೆ ಹೇಳ್ತೀನಿ ಕೇಳು ಅಂಥೇಳಿ ಶುರು ಮಾಡ್ತಾನೆ. ಒಂದು ಹಿಂದೆ ನಾನೊಂದು ಸರಿ ಹೀಗೆ ಕುರಿಗಳನ್ನು ಕಾಯ್ತಾ ಇದ್ದೆ. ನನ್ನ ಹುಟ್ಟಿದಾಗಿಂದ ಇದೇ ಕೆಲಸ ನಂದು, ಕುರಿ ಕಾಯೋದೇ ನನ್ನ ಕೆಲಸ. ಆಗೊಂದು ಅದ್ಭುತವನ್ನು ನಾನು ಕಂಡೆ. ಏನದು ಅಂತ ಹೇಳಿದರೆ, ಒಂದು ಹುಲಿ ಓಡಿ ಬಂತು. ಹುಲಿ ಬಂದಾಗ ನಾನೂ ಓಡಿ ಹೋದೆ, ನನ್ನ ಕುರಿಗಳೂ ಓಡಿ ಹೋದವು. ಆದರೆ ಒಂದು ಕುರಿ ಮಾತ್ರ ಅದಕ್ಕೆ ಭಯನೇ ಆಗಿಲ್ಲ. ಅದು ಆ ಹುಲಿ ಜೊತೆಗೆ ಭಾರೀ ಅನ್ಯೋನ್ಯತೆಯಿಂದ, ಗಂಡ ಹೆಂಡತಿ ಹೇಗಿರ್ತಾರೋ ಅಷ್ಟೂ ಅನ್ಯೋನ್ಯತೆಯಿಂದ ಇದ್ದರು. ಅದನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ಅಂತ ಆ ಮಿತ್ರವಾನ್ ಎಂಬ ಕುರುಬ ಹೇಳ್ತಾನೆ. ಇವನಿಗೆ ಅರ್ಥನೇ ಆಗಲ್ಲ, ಇದೇನು ಕತೆ, ನಾನು ತತ್ವಜ್ಞಾನವನ್ನು ಉಪದೇಶ ಕೊಡು ಅಂತ ಬಂದರೆ ಯಾವುದೋ ಕುರಿ ಹುಲಿ ಕತೆ ಹೇಳ್ತಿದ್ದೆ, ನನಗೆ ಇದನ್ನು ನಾನೇನು ಮಾಡಲಿ ಅಂತ ಹೇಳಿದಾಗ ಬಿಡಿಸ್ತಾನೆ, ಕಥೆಯನ್ನು ಬಿಡಿಸಿ ಹೇಳ್ತಾನೆ. ನೋಡು, ಹಾಗಲ್ಲ, ಹಿಂದೆ ಗೋದಾವರಿ ತೀರದಲ್ಲಿ ಒಂದು ಪ್ರತಿಷ್ಠಾನಪುರ ಅಂತ ಒಂದು ಪಟ್ಟಣ, ಅಲ್ಲಿ ವಿಕ್ರಮ ಎಂಬತಕ್ಕಂಥ ರಾಜ ಆಳ್ವಿಕೆ ನಡೆಸ್ತಾ ಇದ್ದ. ಅಲ್ಲೊಬ್ಬ ದುರ್ದಮ ಎಂಬ ಬ್ರಾಹ್ಮಣ ಇದ್ದ. ಅವನು ಒಳ್ಳೆ ಮನೆತನದಲ್ಲಿ ಹುಟ್ಟಿರ್ತಾನೆ, ಆದರೆ ಅವನಿಗೆ ಒಳ್ಳೆಯ ಆಚಾರ ವಿಚಾರ ಇರಲಿಲ್ಲ, ಬಹಳ ಕೆಟ್ಟವನಾಗಿರ್ತಾನೆ. ಅಂತಹ ಬ್ರಾಹ್ಮಣ ಮತ್ತೊಬ್ಬಳನ್ನು ನೋಡಿ ಮದುವೆ ಆಗ್ತಾನೆ. ಅವಳೆಷ್ಟು ದುರಾದರ್ಶೆ, ಇವನೂ ಕೆಟ್ಟವನು, ಅವಳು ದುರ್ದಮ ದುರಾದರ್ಶ. ಇವನಿಗೆ ಇಂದ್ರಿಯ ನಿಗ್ರಹ ಇಲ್ಲ, ವಿಪರೀತವಾದ ಆಸೆ ವ್ಯಾಮೋಹಗಳೊಳಗೆ ಎಲ್ಲ ರೀತಿಯಿಂದಲೂ ದೈಹಿಕವಾದ ಆಸೆ, ಮಾನಸಿಕವಾದ ಆಸೆ, ಬೇರೆ ಬೇರೆ ವಸ್ತುಗಳು ಬೇಕು, ಬೇರೆ ಬೇರೆ ಪುರುಷರಿಂದ ನಾನು ಸುಖ ಪಡಬೇಕು, ಹೀಗೆ ಆಸೆಗೆ ಕೊನೆಯೇ ಇಲ್ಲ. ಹೆಂಗಸರೊಂದು ಸಾಮಾನ್ಯವಾಗಿ ಆಸೆ ಇರುತ್ತೆ, ಆದರೆ ಇವಳದು ದುರಾದರ್ಶೆ. ಹೆಸರೇ ನೋಡಿ ಹಾಗಿದೆ, ದುರಾದರ್ಶೆ. ಕೆಟ್ಟ 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 ಆಸೆಗಳು. ಈ ಕೆಟ್ಟ 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 ಆಸೆಗಳನ್ನು ಪಟ್ಟು ಅದನ್ನು ಪಡೀಲಿಕ್ಕೋಸ್ಕರವಾಗಿ ಪ್ರಯತ್ನ, ಮತ್ತೆ ಕೆಟ್ಟ ಕೆಟ್ಟ ಪ್ರಯತ್ನ. ಕೆಟ್ಟ ಆಸೆಗಳನ್ನು ಪೂರೈಸಿಕೊಳ್ಬೇಕಂದ್ರೆ ಒಳ್ಳೆಯ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ, ಕೆಟ್ಟ ಪ್ರಯತ್ನವನ್ನೇ ಮಾಡಬೇಕು. ಆ ಕೆಟ್ಟ ಪ್ರಯತ್ನವನ್ನೇ ಮಾಡಿ 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 ಅವಳು ಸಾಯ್ತಾಳೆ. ಯಾಕಂದರೆ ಪಾಪದ ಕೂಡ ಬೇಗ ತುಂಬಿದ್ರೆ ಬೇಗ ಸಾಯ್ತಾರೆ. ಪಾಪದ ಕೂಡ ತುಂಬಿದವಳಾಗಿ ಸಾಯ್ತಾಳೆ. ಸತ್ತವಳು ಅವಳೊಂದು ಡಾಕಿನಿಯಾಗಿ ಆ ಸದ್ಗತಿ ಕೆಲಸವನ್ನು ಮಾಡಿ ಸತ್ತವಳು, ಅದರಿಂದಾಗಿ ಡಾಕಿನಿ ಆಗ್ತಾಳೆ. ಡಾಕಿನಿ ಅಂದರೆ ಮನುಷ್ಯರ ರಕ್ತವನ್ನು ಹೀರಿ ಕುಡಿದು ಸಾಯಿಸುವಂಥ ಒಬ್ಬಳು, ಅಂತಹ ಒಂದು ಜೀವಿ ಡಾಕಿನಿ ಅಂದರೆ. ಡಾಕಿನಿಯಾಗಿ ಮತ್ತೆ ಹುಟ್ಟುತ್ತಾಳೆ. ಆ ಡಾಕಿನಿ ರಕ್ತ ಕುಡಿಬೇಕು, ಮನುಷ್ಯರ ಮಾಂಸ ತಿನ್ನಬೇಕು. ಯಾರು ತಿನ್ನಬೇಕು? ತನ್ನ ಗಂಡನದ್ದೇ ತಿಂದುಬಿಡ್ತಾಳೆ. ಅವನೇನು ದುರ್ದಮ ಇದ್ದಾನೆ, ಇಂದ್ರಿಯ ನಿಗ್ರಹ ಇಲ್ಲದೇ ಇರತಕ್ಕಂಥ ಬ್ರಾಹ್ಮಣ ಇದ್ದಾನೆ, ತನ್ನ ಗಂಡ ಬೇರೆ ಯಾರೂ ಅಲ್ಲ, ಅವನನ್ನೇ ತಿಂದುಬಿಡ್ತಾಳೆ, ಅವನ ರಕ್ತವನ್ನೇ ಕುಡಿದು ಬಿಡ್ತಾಳೆ. ಅಲ್ಲಿಗೆ ದುರ್ದಮನೂ ಸತ್ತ, ದುರಾದರ್ಶೆಯೂ ಸತ್ಲು. ಇಬ್ಬರೂ ಸತ್ತ ನಂತರದಲ್ಲಿ ಈ ದುರ್ದಮ ಇದ್ದಾನಲ್ಲ, ಆ ದುರ್ದಮ ಹುಲಿಯಾಗಿ ಹುಟ್ಟುತ್ತಾನೆ. ಇವಳು ಮಾಂಸವನ್ನು ರಕ್ತವನ್ನು ಕುಡಿದಂಥವಳು ಕುರಿಯಾಗಿ ಹುಟ್ಟುತ್ತಾಳೆ. ನೋಡಿ ಉಲ್ಟ, ಅಲ್ಲಿ ಇವಳು ಮಾಂಸ ಹೀರಿದವಳು, ಅವನು ಬಲಿಯಾದವನು. ಇಲ್ಲಿ ಮಾಂಸ ಹೀರುವವನಾದ ಹುಲಿ ಆಗ್ತಾ ಇದ್ದಾನೆ ಬ್ರಾಹ್ಮಣ.
ಮಾಂಸ ತಿನ್ನುವ ಪ್ರಕ್ರಿಯೆಗೆ ಒಳಪಡುವವಳು, ಅಂದರೆ ಕಡಿಯುವಿಕೆಗೆ ಒಳಗಾಗುವವಳು, ಅವಳು ಹಿಡಿಂಬೆ ಆಗ್ತಾ ಇದ್ದಾಳೆ, ಡಾಕಿನಿ ಆಗ್ತಾ ಇದ್ದಾಳೆ. ಅವಳು ಕುರಿಯಾದಲು, ಇವನು ಹುಲಿಯಾದ. ಹುಲಿ ಕುರಿಯನ್ನು ತಿನ್ನಬೇಕು, ಆದರೆ ತಿನ್ನೋದಿಲ್ಲ. ಅವರಿಬ್ಬರೂ ಕೂಡ ಹಾಗೆ. ಆ ಹುಲಿ ಬಹಳ ಆಹಾರದ ಮೇಲೆ ಹಸಿವಾಗಿರತಕ್ಕಂಥ ಹುಲಿ ಎಲ್ಲ ಕುರಿಗಳನ್ನು ತಿನ್ನಲಿಕ್ಕೆ ಬಂದಾಗ ಎಲ್ಲ ಕುರಿಗಳು ಓಡಿ ಹೋಗ್ತಾವೆ. ಒಂದು ಕುರಿ ಉಳಿಯುತ್ತೆ ಅಂತ ಏನು ಹೇಳಿದೆ, ಆ ಒಂದು ಕುರಿ ಯಾರು ಅಂತ ಕೇಳಿದ್ರೆ ಇದೇ ಈ ಡಾಕಿನಿ. ಅಂದರೆ ದುರಾಧರ್ಷೆ. ಆ ದುರಾಧರ್ಷೆಯ ಡಾಕಿನಿಯೇ ಕುರಿಯಾಗಿದ್ದಾಳೆ, ಅವಳು ಉಳಿತಾಳೆ. ಆ ಹುಲಿ ಯಾರು ಅಂತ ಕೇಳಿದ್ರೆ ದುರ್ದಮ ಎಂಬ ಬ್ರಾಹ್ಮಣ, ಅವನೇ ಈಗ ಆ ಹುಲಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆದರೆ ಅವರಿಬ್ಬರಲ್ಲಿ ಮತ್ತೊಂದು ಆಶ್ಚರ್ಯ, ಆ ಹುಲಿಗೂ ಆಶ್ಚರ್ಯ, ಕುರಿಗೂ ಆಶ್ಚರ್ಯ. ಹುಲಿಗೆ ಯಾಕೆ ನಾನು ತಿಂತಾ ಇಲ್ಲ, ನೋಡ್ರಿ ಪ್ರೀತಿ ಹುಟ್ಟುತ್ತಾ ಇದೆ ಕುರಿ ಮೇಲೆ ಪ್ರೀತಿ ಹುಟ್ಟಬಾರ್ದು, ತಿನ್ನಬೇಕು ಅಂತ ನಾಲಿಗೆಗೆ ಆಸೆ ಹುಟ್ಟಬೇಕು ಹೊರತು ದೈಹಿಕ ಪ್ರೀತಿ ಹುಟ್ಟುತ್ತಾ ಇದೆ, ಮಾನಸಿಕ ಪ್ರೀತಿ ಹುಟ್ಟುತ್ತಾ ಇದೆ ಅಂತ. ಕುರಿಗೂ ಆಶ್ಚರ್ಯ, ಹುಲಿಯನ್ನು ನೋಡಿದಾಗ ಭಯ ಆಗಬೇಕು, ಭಯ ಆಗ್ತಾ ಇಲ್ಲ, ಓಡೋಗ್ತಾ ಇಲ್ಲ, ಅದ್ರ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ನನಗೆ ಮನಸ್ಸಾಗ್ತಾ ಇದೆ ಅಂತ ಇದಕ್ಕೂ ಆಶ್ಚರ್ಯ. ಹೀಗೆ ತಿನ್ನೋ ಆಸೆ ಆಗ್ತಾ ಇಲ್ಲ ಅಂತ ಹುಲಿಗೆ ಆಶ್ಚರ್ಯ, ಓಡೋ ಭಯ ಆಗ್ತಾ ಇಲ್ಲ ಅಂತ ಕುರಿಗೆ ಆಶ್ಚರ್ಯ. ಇಬ್ಬರೂ ಕೂಡ ಅವರು ಆಶ್ಚರ್ಯಪಟ್ಟು ಪರಸ್ಪರವಾಗಿ ಮಾತಾಡಿಕೊಳ್ತಾರೆ. ಎಷ್ಟು ಮಾತಾಡಿಕೊಂಡರೂ ಕೂಡ ಅವರಿಬ್ಬರಿಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕೊನೆಗೆ ಆ ಕುರಿಗೆ ಪರಿಚಯ ಇದ್ದಂಥ ವ್ಯಕ್ತಿಯನ್ನು ನಾನೊಬ್ಬನೇ, ಯಾಕಂದರೆ ಕುರಿ ಕಾಯೋನು ನಾನು, ಮಿತ್ರವಾನ್. ಹಾಗಾಗಿ ಕುರಿ ಕಾಯುವಂತಹ ನನ್ನ ಬಳಿ ಬರ್ತಾರೆ. ನನ್ನ ಬಳಿ ಬಂದಾಗ ನಾನು ಎಲ್ಲವನ್ನು ತಿಳಿದ ವ್ಯಕ್ತಿ ಆಗಿದ್ದೆ. ಆ ಮಿತ್ರವಾನ್ ಇದ್ದಾನಲ್ಲ, ಅವನೆಲ್ಲರಿಗೂ ಸ್ನೇಹಿತ. ನೋಡಿ, ಆ ಬ್ರಾಹ್ಮಣನಿಗೂ ಸ್ನೇಹಿತ, ಈ ಕುರಿಗೂ ಸ್ನೇಹಿತ, ಹುಲಿಗೂ ಸ್ನೇಹಿತ. ಯಾಕಂದರೆ ಒಳ್ಳೆಯ ಕೆಲಸವನ್ನು ಯಾರು ಮಾಡ್ತಾರೋ ಸ್ನೇಹಿತರು ಅಂತ. ಅವನು ಒಳ್ಳೆಯ ಕೆಲಸ ಮಾಡ್ತಾನೆ. ಹೇಳ್ತಾನೆ, ನೋಡು, ನೀನು ಹುಲಿ ಅಲ್ಲ, ನೀನು ಕುರಿ ಅಲ್ಲ, ನೀವು ಉತ್ತಮ ಜೀವಿಗಳಾಗಿದ್ದೀರಾ. ಆದರೆ ದುರ್ದೈವ, ನೀವು ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನೇ ಮಾಡಿಕೊಂಡು ಬಂದಿದ್ದರಿಂದಾಗಿ ಹೀಗೆ ಒಂದು ಕುರಿಯಾಗಿ, ಏನೂ ಜ್ಞಾನ ಇಲ್ಲದ ಕುರಿಗೆ ಬಕರ ಅಂತಾರೆ, ಅಂದರೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ಜ್ಞಾನವಿಲ್ಲದ ಕುರಿಯಾಗಿ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಹುಲಿಯಾಗಿ ಹುಟ್ಟಿ ಜೀವನವನ್ನು ನಡೆಸ್ತಾ ಇದ್ದೀರಾ. ಆದ್ದರಿಂದಾಗಿ ನೀವು ಒಂದು ಕೆಲಸವನ್ನು ಮಾಡಬೇಕು. ಇಬ್ಬರೂ ಕೂಡ ಭಗವಂತ ಕೊಟ್ಟ ತತ್ವಜ್ಞಾನ ಅದನ್ನು ಅರ್ಥೈಸಿಕೊಳ್ಳಬೇಕು. ಭಗವದ್ಗೀತೆಯ ದ್ವಿತೀಯೋಧ್ಯಾಯ, ಅದರ ಹೆಸರೇ ಸಾಂಖ್ಯಯೋಗ. ಆ ಸಾಂಖ್ಯಯೋಗವನ್ನು ಪಠನ ಮಾಡುವ ಮೂಲಕವಾಗಿ ತತ್ವಜ್ಞಾನವನ್ನು ಸಂಪಾದಿಸಿ ಆ ತತ್ವಜ್ಞಾನದ ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳಿದಾಗ ಸುಕರ್ಮನಿಗೆ ಬಹಳ ಆಶ್ಚರ್ಯ. ಯಾಕಂದರೆ ನಾನು ಇಷ್ಟು ದೊಡ್ಡ ಬ್ರಾಹ್ಮಣನಾಗಿದ್ದೆ, ಇಂತಹ ಒಂದು ದುರಂತವಾದ ಮರಣ ನನಗೆ ಬಂತು, ಆಮೇಲೆ ನಾನು ಹುಲಿಯಾಗಿದ್ದೇನೆ. ಇದೆಲ್ಲ ಒಂದು ವಿಚಾರ ಕೇಳಿ ಅವನಿಗೆ ಬಹಳ ಆಶ್ಚರ್ಯ ಆಗತ್ತೆ. ಅವನು ಹೇಳಿದ ರೀತಿಯಲ್ಲಿ ಅವನು ಗೀತೆಯನ್ನು ಅಧ್ಯಯನವನ್ನು ಮಾಡಿ ಅವನು ಸದ್ಗತಿಯನ್ನು ಪಡಿತಾನೆ, ಅವಳೂ ಸದ್ಗತಿಯನ್ನು ಪಡಿತಾಳೆ ಎಂಬುದಾಗಿ ಇದನ್ನೆಲ್ಲ ಹೇಳಿದಾಗ ಆ ಬ್ರಾಹ್ಮಣ ಏನು ಬಂದಿದ್ದ, ಪುರಂದರಪುರದ ದೇವಶರ್ಮ ಬ್ರಾಹ್ಮಣ, ಈ ಮಿತ್ರವಾನ್ ಎಂಬುವನ ಬಳಿ ಬಂದಿದ್ದ, ಇದೆಲ್ಲವನ್ನೂ ಕೂಡ ಕೇಳಿ ಅವನಿಗೂ ಕೂಡ ಗೊತ್ತಾಗತ್ತೆ, ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ದ್ವಿತೀಯೋಧ್ಯಾಯ ಸಾಂಖ್ಯಯೋಗ, ಅಂದರೆ ಆತ್ಮತತ್ವದ ಬಗ್ಗೆ, ಯಾವುದು ನಿತ್ಯ ಯಾವುದು ಅನಿತ್ಯ. ಈ ಆತ್ಮ ಎಂಬುದು ಅದಕ್ಕೆ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಹಾಗಾಗಿ ನೋಡಿ, ಆತ್ಮ ಅದಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು. ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮಗೆ ಮುಂದಿನ ಜನ್ಮದಲ್ಲಿ ಇನ್ನೂ ಒಳ್ಳೆಯ ದೇಹ ಬರುತ್ತೆ. ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟದ್ದೇ ಆಗತ್ತೆ. ಒಂದು ವೇಳೆ ಅಲ್ಲ, ಈ ದೇಹ ಸತ್ತ ಮೇಲೆ ಮಣ್ಣಿಗೆ ಹಾಕ್ತಾರೆ ಅಥವಾ ಸುಡ್ತಾರೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸುಟ್ಟಿದ್ದು ಮತ್ತೆಲ್ಲರೂ ಹುಟ್ಟು ಬರೋದು ಅಂತಿದೆಯಾ? ಸಾಧ್ಯನೇ ಇಲ್ಲ. ಆದ್ದರಿಂದಾಗಿ ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನೋಣ. ಈ ದೇಹಕ್ಕೆ ಕಣ್ಣೇನು ಕೇಳುತ್ತೋ ಅದನ್ನು ಕೊಡೋಣ, ಕಿವಿ ಏನು ಕೇಳುತ್ತೋ ಅದನ್ನು ಕೇಳಿಸೋಣ, ಚರ್ಮ ಏನನ್ನು ಬಯಸುತ್ತೋ ಅದನ್ನು ಮುಟ್ಟೋಣ. ಹೀಗೆ ಅಂದ್ಕೊಂಡು ನಾವು ಪಾಪಕರ್ಮಗಳನ್ನೇ ಮಾಡಿದ್ವಿ ಅಂತಾದರೆ ನಾವೀಗಾಗಲೇ ನೋಡಿದ್ವಿ, ದುರ್ದಮ ದುರಾಧರ್ಷೆ ಏನೇನಾದರೂ ಅಂತ. ನಾವು ಅದೇ ರೀತಿಯಾಗಿ ಕೆಟ್ಟದ್ದನ್ನು ಪಡಿಬೇಕಾಗತ್ತೆ. ಅದೇ ನೋಡಿ, ದೇವಶರ್ಮ, ಮಿತ್ರವಾನ್ ಅವರೆಲ್ಲರೂ ಕೂಡ ಗೊತ್ತಿತ್ತು ಅವರಿಗೆ, ದೇಹ ಬೇರೆ ಆತ್ಮ ಬೇರೆ. ನಾವು ಈ ದೇಹದಿಂದ
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ 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 ಧರ್ಮಾಚರಣೆ ಮಾಡಿದ್ರೂ ಸಾಕು, ನಮಗದರಿಂದ ಒಳ್ಳೆಯದಾಗತ್ತೆ. ಯಾಕಂದರೆ ಕೆಲವೊಂದು ನೋಡಿ ನಾವು ಮಾಡಿದ್ದು ಆಯಿತು, ಅಲ್ಲಿಗೆ ಹೋಯಿತು. ಆದರೆ ಪುಣ್ಯ ಕೆಲಸ ಅನ್ನೋದೇನಿದೆ ಅದು ಹಾಗಲ್ಲವೇ ಅಲ್ಲ. ಒಬ್ಬ ವ್ಯಕ್ತಿ ಸತ್ತ ಅಂತ ಆದರೆ ಹೆಂಡತಿ ಬಾಗಿಲಲ್ಲಿ ನಿಲ್ತಾರೆ, ಮಕ್ಕಳು ಸ್ಮಶಾನದಲ್ಲಿ, ಅಲ್ಲಿಂದ ವಾಪಸ್ ಬಂದುಬಿಡ್ತಾರೆ, ಬಂಧು ಬಾಂಧವರು ಆ ಕೆಲಸ ಮುಗಿಯುವವರೆಗಿರ್ತಾರೆ, ಹೋಗಿಬಿಡ್ತಾರೆ. ನಮ್ಮ ಜೊತೆಗೆ ಬರೋದು ಯಾವುದಂದರೆ ನಾವು ಸಂಪಾದಿಸಿದ ಪುಣ್ಯ ಅಥವಾ ಪಾಪ. ಪುಣ್ಯ ಇದ್ದರೆ ಪುಣ್ಯದಿಂದಾಗಿ ಒಳ್ಳೆಯದಾಗತ್ತೆ, ಪಾಪ ಇದ್ದರೆ ಪಾಪದಿಂದಾಗಿ ಮತ್ತಷ್ಟೂ ಕೆಟ್ಟದ್ದಾಗತ್ತೆ ಅಲ್ವಾ. ನಾವು ನೋಡಿದ್ದೀವಿ, ಒಬ್ಬ ಬ್ರಾಹ್ಮಣ ಈ ಉತ್ತಮ ಕುಲದಲ್ಲಿ ಮನುಷ್ಯನಾಗಿ ಹುಟ್ಟಿದ ವ್ಯಕ್ತಿ ಎತ್ತಾಗ್ತಾನೆ, ಮನುಷ್ಯನಾಗಿ ಹುಟ್ಟಿದ ವ್ಯಕ್ತಿ ಕುರಿ ಆಗ್ತಾನೆ, ಮನುಷ್ಯನಾಗಿ ಹುಟ್ಟಿದ ವ್ಯಕ್ತಿ ಹುಲಿ ಆಗ್ತಾನೆ. ನೋಡಿ ಎಷ್ಟು ಕೆಳಗಿನ ಯೋನಿಗಳಲ್ಲಿ ಹುಟ್ಟಬೇಕಾಗತ್ತೆ. ಹಾಗೆಲ್ಲ ಆಗಬಾರ್ದು ಅಂದರೆ ಮುಖ್ಯವಾಗಿ ಈ ತತ್ವಜ್ಞಾನ ನಾವು ಪಡಿಬೇಕು. ಈ ದೇಹ ಎಂಬುದು ನಶ್ವರವಾದದ್ದು. ನಶ್ವರವಾದ ದೇಹ ಏನನ್ನು ಬಯಸುತ್ತೋ ಅದನ್ನು ನಾವು ಪೂರೈಸುವ ಕೆಲಸದಲ್ಲಿ ನಾವು ಇರಬಾರದು. ದೇಹ ಅದೇನಕ್ಕೋಸ್ಕರ ಇರುವುದು? ಆತ್ಮನ ಸಾಧನೆಗೆ ಸಹಕಾರಿಯಾದದ್ದು ದೇಹ. ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು ಅಂದರೆ ದೇಹದ ಮೂಲಕವಾಗಿ ಮಾಡಿಕೊಳ್ಬೇಕು, ಸಂಪತ್ತಿನ ಮೂಲಕವಾಗಿ ಮಾಡಿಕೊಳ್ಬೇಕು ಅಲ್ವಾ. ಸಂಪತ್ತೂ ನಶ್ವರ, ದೇಹವೂ ನಶ್ವರ. ನಶ್ವರವಾದ ಸಂಪತ್ತು, ನಶ್ವರವಾದ ದೇಹ, ಇದೆರಡನ್ನು ಬಳಸಿಕೊಂಡು ಶಾಶ್ವತವಾದ ಸಾಧನೆಯನ್ನು ಮಾಡಿಕೊಳ್ಳಬೇಕು, ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು ಎಂಬ ವಿಚಾರವನ್ನು ಆತ್ಮತತ್ವಜ್ಞಾನವನ್ನು ತಿಳಿಸಿಕೊಡುವಂಥ ಒಂದು ಅಧ್ಯಾಯ, ಎರಡನೇ ಅಧ್ಯಾಯ, ಅದರ ಮಾಹಾತ್ಮ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ತನ್ಮೂಲಕವಾಗಿ ಭಗವದ್ಗೀತೆಯ ಎರಡನೇ ಅಧ್ಯಾಯವನ್ನು ಓದಿ ಭಗವಂತನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ ಎರಡು ಅಧ್ಯಾಯದ ಮಾಹಾತ್ಮ್ಯವನ್ನು ಇವತ್ತು ನಿರೂಪಣೆ ಮಾಡಿದ್ದೇನೆ. ಮತ್ತು ನಾಳಿನ ಉಪನ್ಯಾಸದಲ್ಲಿ ಮುಂದಿನ ಅಧ್ಯಾಯಗಳ ಒಂದು ವಿಚಾರವನ್ನು ಮಹಾತ್ಮ್ಯವನ್ನು ನೋಡೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.